guys, good evening. Welcome back to our channel. ಗೈಸ್ ಇವತ್ತು ಅನ್ಫಿಲ್ಟರ್ಡ್ ಟಾಕ್ ಮಾಡೋಣ ಅಂತ ಅಬೌಟ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಸೊ ಎರಡರ ಬಗ್ಗೆನೂ ನಾನು ಇವತ್ತು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಕಂಪ್ಲೀಟ್ ಅಂತ ಹೇಳಲ್ಲ, ಆಸ್ ಪರ್ ಮೈ ನಾಲೆಡ್ಜ್ ನನಗೆ ಏನು ಅರ್ಥ ಆಗಿದೆ ಆ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ ಗೈಸ್, ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಗೈಸ್ ಫಸ್ಟ್ ನಾನು ಯೂಟ್ಯೂಬ್ ಬಗ್ಗೆ ಮಾತಾಡ್ಬೇಕಂತ ಫಸ್ಟ್ ಇನ್ಸ್ಟಾಗ್ರಾಮ್ ಹೇಳ್ಬಿಡ್ತೀನಿ. ಓಕೆನಾ, ಸೊ ಇನ್ಸ್ಟಾಗ್ರಾಮ್ನಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ದುಡ್ಡು ಬರೋಲ್ಲ. ನೀವು UGC ಆಗಿಲ್ಲ ಅಂತ ಹೇಳಿದ್ರೆ, ಸೊ ಇವಾಗ ಸ್ವಲ್ಪ ಅಂದರೆ 1 million ಫಾಲೋವರ್ಸ್ ಅಂದರೆ 600K ಫಾಲೋವರ್ಸ್ ಆದಮೇಲೆ ಏನೇನು ಬರ್ತಾರೆ, ಸೊ ಅವರಿಗೆಲ್ಲ ಬ್ರ್ಯಾಂಡ್ ಪ್ರಮೋಷನ್ಸ್ ಅಂತ ಬರುತ್ತೆ. ಸೊ ಅದರಿಂದ ದೇ ಕ್ಯಾನ್ ಅರ್ನ್. ಓಕೆನಾ, ಸೊ ಅದು ಒಂದು ಅವರ ಸಪ್ರೇಟ್ ಪೇಯ್ಡ್ ಪ್ರಮೋಷನ್ಸ್ ಆ ಥರ ಎಲ್ಲ ಇರುತ್ತೆ. ಸೊ ನಿಮಗೆ ಏನೂ ಬ್ಯಾಕ್ಗ್ರೌಂಡ್ ಇಲ್ಲ, ನೀವು ಫ್ರೆಶರ್ ಅಂತ ಹೇಳಿದ್ರೆ ನೀವು UGC ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ UGCಗೆ ನಿಮಗೆ ಇಷ್ಟೇ ಫಾಲೋವರ್ಸ್ ಇರಬೇಕು, ಅಷ್ಟೇ ಫಾಲೋವರ್ಸ್ ಇರಬೇಕು ಅಂತ ಏನಿಲ್ಲ. ನಿಮ್ಮದು ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಎಷ್ಟು ಜನ ಚೆಕ್ ಮಾಡ್ತಾರೆ ಅದನ್ನು ನೋಡ್ತಾರೆ. ಓಕೆನಾ, ಬ್ರ್ಯಾಂಡ್ ಅವರು ಎಕ್ಸಾಂಪಲ್ ನೀವೇ ಅಂತ ತೊಗೊಳ್ಳಿ. ಸೊ ನಿಮ್ಮ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಎಷ್ಟು ಜನ ಚೆಕ್ ಮಾಡ್ತಾ ಇದ್ದಾರೆ ಅಂತ ಅದನ್ನು ನೋಡ್ತಾರೆ. ಸೊ ಆ ಬೇಸ್ ಮೇಲೆ ನಿಮಗೆ ಪ್ರಾಡಕ್ಟ್ನ ಕಳಿಸ್ಕೊಡ್ತಾರೆ. ಸೊ ಅದಕ್ಕೂ ಮುಂಚೆ ನೀವೇನು ಮಾಡಬೇಕಂತ ಹೇಳಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೊಬೇಕು. ಪೋರ್ಟ್ಫೋಲಿಯೋ, ವಾಟ್ ಈಸ್ ಪೋರ್ಟ್ಫೋಲಿಯೋ ಅಂತ ಹೇಳಿದ್ರೆ ನಿಮ್ಮ ಲುಕ್ಸ್ ಹೇಗಿರುತ್ತೆ, ಮತ್ತು ಇವಾಗ ಎಕ್ಸಾಂಪಲ್ ಫೋಟೋಶೂಟ್ಸ್ ಅಂತ ಹೇಳ್ತಾರಲ್ಲ, ಸೊ ದಟ್ ಇಸ್ ಪೋರ್ಟ್ಫೋಲಿಯೋ ಅಂತ ಯು ಗೈಸ್ ಕ್ಯಾನ್. ಆ ಥರ ಒಂದಷ್ಟು ರೀಲ್ಸು, ಒಂದಷ್ಟು ಪೋಸ್ಟ್ಗಳು, ನೀವು ಯಾವ ಥರ ಕ್ರಿಯೇಟಿವ್ ಆಗಿ ಆಗ್ತೀರಾ, ಯಾವ ಥರ ರೀಲ್ಸ್ ಮಾಡ್ತೀರಾ, ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್, ನಿಮ್ಮ ವೇ ಆಫ್ ಟಾಕಿಂಗ್, ಸೊ ಇದೆಲ್ಲನೂ ನೋಡ್ತಾರೆ ಅವರು. ಯಾವುದೇ ಬ್ರ್ಯಾಂಡ್ ಆಗಲಿ ನಿಮ್ಮ ಪ್ರೊಫೈಲ್ ಚೆಕ್ ಮಾಡ್ದಿರಾ ಅವ್ರು ಏನೂ ಕೊಡಲ್ಲ. ಈವನ್ ಕಾಮೆಂಟ್ಸ್ ಚೆಕ್ ಮಾಡ್ತಾರೆ, ನಿಮ್ಗೆ ಎಷ್ಟು ಲೈಕ್ಸ್ ಬರ್ತಾ ಇದೆ ಚೆಕ್ ಮಾಡ್ತಾರೆ, ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಲಾಸ್ಟ್. ಓಕೆ, ಮೇಯ್ನ್ ನೋಡೋದು ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್. ಓಕೆನಾ, ಸೊ ನೀವು ಏನು ಮಾಡಬೇಕಂತ ಹೇಳಿದ್ರೆ ಫಸ್ಟ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮಗೆ ಯಾವ್ಯಾವ ಥರ ಅಂದರೆ ನಿಮ್ಮ ಟ್ಯಾಲೆಂಟ್ಸ್ ನೋಡಿಸಿ ಅದರಲ್ಲಿ ನೀವು ಇವಾಗ ಎಕ್ಸಾಂಪಲ್ ನೀವು ಔಟ್ಫಿಟ್ಸ್ ಅಂತ ತೊಗೊಂಡ್ರೆ ದ ವೇ ಯು ಅಂದರೆ ನೀವು ಪೋಸ್ಚರ್ ನೋಡಿದ್ರೆ ನೀವು ಹೇಗೆ ಫೋಟೋ ಪೋಸಸ್ ಹೇಗೆ ಕೊಟ್ಟರೆ, ನಿಮ್ಮ ಫೇಸ್ ಹೇಗಿರುತ್ತೆ, ಅದೆಲ್ಲ ಕೌಂಟ್ ಆಗುತ್ತೆ. ಸೊ ಅದೆಲ್ಲನೂ ನೋಡ್ತಾರೆ ಅವರು. ಸೊ ಅದ್ರ ಬೇಸ್ ಮೇಲೆ ನಿಮ್ಮ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇದು ವಿತ್ ಫೇಸ್. ವಿತೌಟ್ ಫೇಸ್ ಹೇಗೆ ಮಾಡೋದಂತ ಹೇಳಿದ್ರೆ ಎಕ್ಸಾಂಪಲ್ ಲೈಕ್ ನಿವ್ಯಾ. ಸೊ ಇದನ್ನು ನೀವು ಸ್ವಲ್ಪ ಸಿನಿಮ್ಯಾಟಿಕ್ ಆಗಿ ನೀವು ಹೇಗೆ ಫೋಟೋ ಶೂಟ್ ವಿಡಿಯೋ ಶೂಟ್ ಮಾಡಿ ಅದಕ್ಕೆ ಒಂದು ಚೆನ್ನಾಗಿರೋ ಬ್ಯಾಕ್ಗ್ರೌಂಡ್ ಅಂದರೆ ಏಸ್ಥೆಟಿಕ್ ಲುಕ್ಸ್ ಕೊಟ್ಟು ಅದಕ್ಕೆ ವಿಡಿಯೋಸ್ ಎಲ್ಲ ಮಾಡಿ ನೀವು ಅದನ್ನು ಅಪ್ಲೋಡ್ ಮಾಡಬೇಕು. ಸೊ ಇದನ್ನು ಪೋರ್ಟ್ಫೋಲಿಯೋ, ಪ್ರಾಡಕ್ಟ್ಸ್ ಪೋರ್ಟ್ಫೋಲಿಯೋ ಬೇರೆ, ನಿಮ್ಮ ಪೋರ್ಟ್ಫೋಲಿಯೋ ಬೇರೆ. ಓಕೆನಾ, ಅರ್ಥ ಆಯ್ತಲ್ವಾ ಗೈಸ್ ಇದು? ಸೊ ನೀವು ವಿತೌಟ್ ಫೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ಸ್ಟೆಡ್ ಆಫ್ ಯೋರ್ ಫೋಟೋಶೂಟ್ ವಾಟ್ ಎವರ್ ವಿಡಿಯೋ ಶೂಟ್ ನೀವು ಪ್ರಾಡಕ್ಟ್ಸ್ನ ತೊಗೊಬೇಕು. ಓಕೆನಾ, ಸೊ ಎಸ್ಥೆಟಿಕ್ ಲುಕ್ಸಲ್ಲಿ ನೀವು ವೀಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿದ್ರೆ ಅವರು ಚೆಕ್ ಮಾಡ್ತಾರೆ, ದೆನ್ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಓಕೆನಾ, ಸೊ ಅದರಲ್ಲೂ ನಿಮಗೆ ಪ್ರಾಡಕ್ಟ್ಸ್ ಇವಾಗ ಡಿಜಿಟಲ್ ಈ ಥರ ಮೈಕ್ಸ್ ಇರ್ಬೋದು, ಫೋನ್ಸು, ಐಪ್ಯಾಡ್ಸು, ಸೊ ಈ ಥರದ್ದೆಲ್ಲ ನೀವು ದ ವೇ ಯು ಶೂಟ್ ಅದನ್ನು ನೋಡ್ತಾರಷ್ಟೇ. ಮತ್ತು ಅದಕ್ಕೆ ತುಂಬ ಸಿಕ್ಕಾಪಟ್ಟೆ ಕ್ಲಾರಿಟಿ ಇರಬೇಕು ಗೈಸ್ ಅದರಲ್ಲಿ, ಅಂದರೆ ವಿಡಿಯೋ ಕ್ಲಾರಿಟಿ ಇರಬೇಕು. ಏನಕ್ಕಂತ ಹೇಳಿದ್ರೆ ಇವಾಗ ನೀವೇ ನಾನು ಜಸ್ಟ್ ಈ ಥರ ನೋಡ್ಸಿದ ತಕ್ಷಣ ನಿಮ್ಗೆ ನೀಟಾಗಿ ಕಾಣಿಸ್ಬೇಕು ನೀವೇ ಅಂತ. ಚಿಕ್ಕ ಚಿಕ್ಕ ಅಕ್ಷರಗಳೇನಿದೆಯೋ ಅದನ್ನೆಲ್ಲ ನೀಟಾಗಿ ಕಾಣಿಸ್ಬೇಕು. ಸೊ ಅದನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಬ್ರ್ಯಾಂಡ್ ಅವರು. ಸೊ ದಿಸ್ ಈಸ್ ಅಬೌಟ್ ಇನ್ಸ್ಟಾಗ್ರಾಮ್. ಓಕೆನಾ, ಸೊ ಇದು ಎರಡರಲ್ಲೂ ನೀವು ವಿಡಿಯೋ ಶೂಟ್ ಮಾಡಿ ಹಾಕಿದ ಮೇಲೆ ಪರ್ ವಿಡಿಯೋ ನಿಮಗೆ ಇಷ್ಟು ಅಂತ ಅವರು ಅಮೌಂಟ್ ಕೊಡ್ತಾರೆ. ನಿಮ್ಮ ವಿಡಿಯೋ ಹೇಗಂದರೆ 1000 ಚಾರ್ಜ್ ಮಾಡ್ತಾರೆ ಕೆಲವರು, ಇನ್ನು ಕೆಲವರು 500. ಇವಾಗ ಸ್ಮಾಲ್ ಕ್ರಿಯೇಟರ್ಸ್ ಆಗಿದ್ರೆ 500 ಪರ್ ವಿಡಿಯೋ ಚಾರ್ಜ್ ಮಾಡ್ತಾರೆ. ಸೊ ನೀವು ಹೇಗೆ ಕೋಟ್ ಮಾಡಬೇಕಂತ ಹೇಳಿದ್ರೆ ನಿಮ್ಮ ವಿಡಿಯೋ ನೀವು ಎಷ್ಟು ಎಫರ್ಟ್ ಹಾಕಿರ್ತೀರಾ, ನೀವು ಎಷ್ಟು ಕ್ಲಾರಿಟಿಯಾಗಿ ವಿಡಿಯೋ ಮಾಡಿರ್ತೀರಾ, ಮತ್ತು ನೀವು ಎಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ಸೊ ಆ ಬೇಸ್ ಮೇಲೆ ಯು ಕ್ಯಾನ್ ಫಿಕ್ಸ್ ದ ಪ್ರೈಸ್. ಓಕೆನಾ, ಸೊ ನೀವು ಇನ್ನೂ ಸಕ್ಕದಾಗಿ ಮಾಡಿದ್ದೀರಾ, ಫುಲ್ ಚೆನ್ನಾಗಿದೆ, ಇಂಪ್ರೆಸ್ ಆಗ್ಬೋದು ಅವರು ಅಂತ ಅನಿಸಿದ್ರೆ ಯು ಗೈಸ್ ಕ್ಯಾನ್ ಚಾರ್ಜ್ ಫ್ರಮ್ 2K or 3K. ಸೊ ಈ ಥರ ಡಿಪೆಂಡ್ಸ್ ಆನ್ ಯುವರ್ ವಿಡಿಯೋ ಕ್ಲಾರಿಟಿ, ಇನ್ಫಾರ್ಮೇಷನ್, ವಾಟ್ ಎವರ್. ಸೊ ಅದೆಲ್ಲನೂ ಚೆನ್ನಾಗಿದೆ, ಯು ಗೈಸ್ ಕ್ಯಾನ್ ಚಾರ್ಜ್ ಫ್ರಮ್ 3K ಪರ್ ವಿಡಿಯೋ. ಓಕೆನಾ, ಸೊ ಅದನ್ನು ಕೂಡ ನೀವು ವೀಡಿಯೋಸ್ ಮಾಡಿ ನಿಮ್ಮ ಪೇಜ್ನಲ್ಲಿ ಹಾಕೊಳ್ಳೋದಲ್ಲ. ಎಕ್ಸಾಂಪಲ್ ನೀವು ನಿಮಗೆ ಈ ಪ್ರಾಡಕ್ಟ್ ಕಳಿಸಿದ್ದಾರೆ, ಇದ್ರದ್ದು ನೀವು ವಿಡಿಯೋ ಮಾಡಿ ಡೈರೆಕ್ಟ್ ಸೆಂಡ್ ದ ವಿಡಿಯೋ ಟು ನಿವ್ಯಾ, ಆಯಿತಾ? ಸೊ ಅವ್ರು ಅದನ್ನು ಎಲ್ಲಿ ಬೇಕಾದರೂ ಮಾಡ್ಕೊಬೋದು. ದಿಸ್ ಇಸ್ ವಿತೌಟ್ ಫೇಸ್. ಓಕೆನಾ, ಸೊ ನೀವು ವಿತ್ ಫೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಪೇಜ್ನಲ್ಲೇ ಹಾಕೊಬೋದು, ಪೇಯ್ಡ್ ಕೊಲಾಬ್ಸ್ ಈ ಥರ ಮಾಡಿದ್ದಾರೆ ಅಂತ ಹಾಕ್ಕೊಬೋದು. ಸೊ ಪರ್ ವಿಡಿಯೋ ನಿಮಗೆ ಅವರು ಇಷ್ಟಿಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಬಟ್ ಜೆನ್ಯೂನ್ ಆಗಿ ಸಿಗೋದು ನಿಮಗೆಲ್ಲೂ ರೇರ್ ಅನಿಸುತ್ತೆ. 60-70% ನಿಮಗೆ ಜೆನ್ಯೂನಾಗಿ ಪೇ ಮಾಡಲ್ಲ, ಆಯಿತಾ? ನಿಮಗೆ ವಿಡಿಯೋಸ್ ಎಲ್ಲ ಮಾಡಿಸ್ಕೊಂಡು ಸೊ ಅದು ಆಮೇಲೆ ಬಂದರೆ ಬಂತು, ಇಲ್ಲಾಂದರೆ ಹೋಯಿತು. ಸೊ ದಿಸ್ ಇಸ್ ಇನ್ಸ್ಟಾಗ್ರಾಮ್.
ಇದಿಷ್ಟೇ ಗೈಸ್ ಸಿಂಪಲ್ ಇದು ಇನ್ಸ್ಟಾಗ್ರಾಮ್ನಲ್ಲಿ. ಮತ್ತು ನೀವು ಸ್ವಲ್ಪ ಸ್ಮಾರ್ಟ್ ಆಗಿರಬೇಕು. ಸ್ವಲ್ಪ ಸ್ಕ್ಯಾಮ್ ಅದೆಲ್ಲ ಬರುತ್ತೆ. ನಂಗೆ ಆ್ಯಕ್ಚುಲಿ ಬರ್ತಾ ಇದೆ, ತುಂಬ ಬರ್ತಾ ಇದೆ ನಂಗೆ. ಅದೆಲ್ಲ ಸ್ಕ್ಯಾಮ್ ಅಂತಲೇ ಅನಿಸ್ತಾ ಇದೆ. ಅಂದರೆ ಫೋಟೋಶೂಟ್ ಇದೆ, ನಾವು ಬ್ರೈಡಲ್ ಫೋಟೋಶೂಟ್ ಮಾಡ್ತೀವಿ, ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಆ ಥರ. ಸೊ ಅದೆಲ್ಲ ತುಂಬ ಕೇರ್ಫುಲ್ ಆಗಿರ್ಬೇಕು ನೀವು. ಜಾಸ್ತಿ ಟ್ರಸ್ಟ್ ಮಾಡೋಕ್ಕೆ ಹೋಗಬೇಡಿ ಇನ್ಸ್ಟಾಗ್ರಾಮ್ನಲ್ಲಿ. ನಿಮ್ಮದು ಜೆನ್ಯೂನಾ ಇಲ್ವಾ ಅಂತ ತಿಳ್ಕೊಂಡು ಬರುತ್ತೆ. ಕೆಲವ್ದು ನಾರ್ತಿಂದನೂ ಬರುತ್ತೆ, ಎಲ್ಲ ಕಡೆಯಿಂದನೂ ಬರುತ್ತೆ ನಿಮಗೆ. ಇದು ಫೋಟೋಶೂಟ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಬಟ್ ನೀವು ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಎಲ್ಲ ಮಾಡಿಕೊಂಡು ಅದು ಜೆನ್ಯೂನ ಇಲ್ಲ ಅಂತ ನೋಡಿ, ಹೆಣ್ಮಕ್ಳು ಎಸ್ಪೆಷಲಿ. ಸೊ ಅದೆಲ್ಲ ಚೆಕ್ ಮಾಡಿ ನೀವು ಆಮೇಲೆ ಯು ಗೈಸ್ ಕ್ಯಾನ್ ಮೂವ್ ಫಾರ್ವರ್ಡ್. ಓಕೆನಾ ಗೈಸ್? ಸೊ ದಿಸ್ ಇಸ್ ಅಬೌಟ್ ಇನ್ಸ್ಟಾಗ್ರಾಮ್. ಸೊ ಅರ್ಥ ಆಯ್ತಲ್ವಾ ಗೈಸ್? ಪಟ 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 ಇವಾಗ ಯೂಟ್ಯೂಬ್ ಬಗ್ಗೆ ಮಾತಾಡೋಣ. ಮೈ ಫೇವ್ರೇಟ್ ಯೂಟ್ಯೂಬ್ ಗೈಸ್. ಯೂಟ್ಯೂಬ್ ನನಗೆ ಇವಾಗ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಏನಕ್ಕೆ ಅಂತ ಹೇಳಿದರೆ, ಸೊ ಯೂಟ್ಯೂಬ್ ಒಂಥರ ನನಗೆ ಸ್ಟ್ರೆಸ್ ರಿಲೀಫ್ ಅಂತಲೇ ಹೇಳ್ಬೋದು. ನಾನು ಆಫೀಸಿಗೆ ಹೋಗಿ ಬರ್ತೀನಿ, ತುಂಬ ಸ್ಟ್ರೆಸ್ ಇರುತ್ತೆ ನನಗೂ. ಪ್ರಾಜೆಕ್ಟ್ಸು ಬೆಳಗ್ಗೆ ಹೋಗಬೇಕು, ಸಂಜೆ ಬರಬೇಕು. ನಿಮಗೆ ಗೊತ್ತು ಕಾರ್ಪೊರೇಟ್ ಲೈಫ್ ಹೇಗಿರುತ್ತೆ ಅಂತ. ಬೆಳಗ್ಗೆ ಹೋದರೆ ಸಂಜೆವರೆಗೂ ವಿ ವಿಲ್ ಬಿ ಬ್ಯುಸಿ. ಸೊ ಆ ಟೈಮ್ನಲ್ಲಿ ನನಗೆ ಆ್ಯಕ್ಚುಲಿ ನನಗೆ ಇದು ಸ್ಟ್ರೆಸ್ಸು, ಇದು ಅಕ್ಕಲ್ಲ ನನಗೆ ಕಾಂಪಿಟೇಷನ್, ನನಗೆ ಆ ಥರ ಏನೂ ಫೀಲ್ ಆಗ್ತಾಯಿಲ್ಲ. ಐ ಆಮ್ ಎಂಜಾಯಿಂಗ್ ಆ್ಯಕ್ಚುಲಿ ಬೈ ಮೇಕಿಂಗ್ ವೀಡಿಯೋಸ್. ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಸ್ಟ್ರೆಸ್ ರಿಲೀಫ್. ಆ್ಯಕ್ಚುಲಿ ನನಗೆ ಎಷ್ಟು ಸ್ಟ್ರೆಸ್ ಇದೆ ಅಂದರೆ ಗೈಸ್, ಪರ್ಸ್ನಲಿ ನಾನು ಹೇಳ್ತಾ ಇರೋದು, ಪ್ರೊಫೆಷ್ನಲಿ ಅಲ್ಲ, ಪರ್ಸ್ನಲಿ ನನಗೆ ತುಂಬ ಸ್ಟ್ರೆಸ್ ಇದೆ, ತುಂಬ ಇಶ್ಯೂಸ್ ಇದೆ, ಏನೇನೋ ಗಜಿಬಿಜಿ ಆಗ್ತಾ ಇದೆ. ಸ್ವಲ್ಪ ಏನಂತಾರೆ ಗಡ್ಬಡ್ ಆಗ್ತಾ ಇದೆ ಲೈಫಲ್ಲಿ. ಸೊ ನಾನು ಅಂದ್ಕೊಳ್ಳೋದೇ ಒಂದು, ಅದು ಆಗ್ತಿರೋದು ಒಂದು, ಆ ಥರ ಪರ್ಸ್ನಲ್ ಲೈಫಲ್ಲಿ ಹೇಳ್ತಾ ಇರೋದು. ಸೊ ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ. ಸೊ ನನಗೆ ಇದೆಲ್ಲ ಸ್ಟ್ರೆಸ್ ರಿಲೀಫರ್ ಬಂದು ಯೂಟ್ಯೂಬ್ ಅಂದರೆ ನೀವು ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ನೀವು ಆ್ಯಕ್ಚುಲಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ. ಮತ್ತು ಅದು ಹೇಳ್ತೀನಿ ಮುಂದೆ ಹೋಗ್ತಾ ಏನು ಅಂತ ಗೈಸ್. ಯೂಟ್ಯೂಬ್ನಲ್ಲಿ ನೀವು ದುಡ್ಡು ಮಾಡಬೇಕಂತ ಹೇಳಿದರೆ ಬೇಸಿಕ್ ರೂಲ್ ಒಂದು, ಫಸ್ಟು 1000 ಸಬ್ಸ್ಕ್ರೈಬರ್ಸ್ ಇರಬೇಕು. ಸೆಕೆಂಡು 4000 ವಾಚ್ ಅವರ್ಸ್ ಆಗಬೇಕು. ವಾಚ್ ಅವರ್ಸ್ ಮೀನ್ಸ್ 4000 ಗಂಟೆ ನೋಡಿರಬೇಕು, ನಿಮ್ಮ ಯೂಟ್ಯೂಬ್ ವಿಡಿಯೋ ಓಡಿರಬೇಕು. ಓಕೆನಾ? ಸೊ ಇನ್ನೊಂದು ಬಂದು 1000 ಸಬ್ಸ್ಕ್ರೈಬರ್ಸ್ ಇರಬೇಕು. ಇದು ಬೇಸಿಕ್ ರೂಲು ಗೈಸ್ ಯೂಟ್ಯೂಬ್ನಲ್ಲಿ ನೀವು ಅರ್ನ್ ಮಾಡಬೇಕಂತ ಹೇಳಿದ್ರೆ. ಸೊ ಇದು ಎರಡೂ ನೀವು ದಾಟಿ ಬಂದರೆ ಗೂಗಲ್ ಆ್ಯಡ್ಸೆನ್ಸ್ ಅವರು ನಿಮಗೆ ರೆವೆನ್ಯೂ ಪೇ ಮಾಡ್ತಾರೆ. ಥ್ರೂ ಗೂಗಲ್ ಆ್ಯಡ್ಸೆನ್ಸಿಂದ ನಿಮಗೆ ಅಮೌಂಟ್ ಬರುತ್ತೆ ಎವ್ರಿ ಮಂತ್ಲಿ ಬೇಸ್ಡ್ ಅದು. ಓಕೆನಾ? ಸೊ ನಿಮ್ಮ ವಿಡಿಯೋ ಎಷ್ಟು ಹೋಗಿದೆ ಆ ಬೇಸ್ ಮೇಲೆ, ಐ ಮೀನ್ ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ, ಅದ್ರ ಮೇಲೆ ನಿಮಗೆ ಅಮೌಂಟ್ ಬರ್ತಾ ಹೋಗುತ್ತೆ. ಅದು ಜೆನ್ಯೂನ್ ಆಗಿರುತ್ತೆ. 100% ಜೆನ್ಯೂನ್ ಗೂಗಲ್ ಆ್ಯಡ್ಸೆನ್ಸ್ ಆಫ್ಟರ್ ಮಾನಿಟೈಸೇಷನ್. ಓಕೆನಾ ಗೈಸ್? ಸೊ ಬಿಫೋರ್ ಮಾನಿಟೈಸೇಷನ್ನು ಯೂಟ್ಯೂಬ್ ಆಲ್ಗರಿದಮ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಫಸ್ಟ್ ನೀವು ಫಸ್ಟ್ ವೀಡಿಯೋ ಹಾಕ್ತೀರಾ, ಸೆಕೆಂಡ್ ವೀಡಿಯೋ ಹಾಕ್ತೀರಾ, ಥರ್ಡ್ ವೀಡಿಯೋ ಹಾಕ್ತೀರಾ, ಫ್ಯಾಮಿಲೀಸ್ಗೆ ಹೇಳ್ತೀರಾ, ರೆಫರ್ ಮಾಡ್ತೀರಾ. ಓಕೆನಾ? ಅದೇ ಥರ ಯೂಟ್ಯೂಬ್ ಇದೆ ನೋಡಿ ಅಂತ ಹೇಳ್ತೀರಾ. ಅವರು ನೋಡ್ತಾರೆ, 1 ವಾರ 2 ವಾರ ನೋಡ್ತಾರೆ, ದೆನ್ ದೇ ವಿಲ್ ಫೆಡ್ ಅಪ್. ಆಯಿತಾ? ಸೊ ಹಾಗೆ ನೀವು ಪಟ್ಟಿಗೆ ಇಷ್ಟು ಜನ ನೋಡ್ತಾರೆ ಅಂತ ನೀವು ಮೈಂಡು ತೆಗ್ಬಿಡಿ ಫಸ್ಟು. ನೀವು ನೀವು ಮೈಂಡಲ್ಲಿದ್ದರೆ ಇಷ್ಟು ಜನ ನೋಡ್ತಾರೆ ಅಂತ ಹೇಳಿದ್ರೆ ಫ್ರಸ್ಟ್ರೇಟ್ ಆಗ್ತಾ ಹೋಗುತ್ತೆ. ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ವೈಲ್ ಡೂಯಿಂಗ್ ವೀಡಿಯೋಸ್ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ನಿಮ್ಮದು ಕಾನ್ಸಂಟ್ರೇಷನ್ ಎಲ್ಲ ಅಲ್ಲೇ ಇರುತ್ತೆ. ಇಷ್ಟು ಜನ ನೋಡಿಲ್ಲ ಅಂತ. ಸೊ ನೆಕ್ಸ್ಟ್ ವೀಡಿಯೋಗೆ ನಿಮಗೆ ಶೂಟ್ ಮಾಡೋಕ್ಕೆ ತುಂಬಾ ರಿಸ್ಕ್ ಅನಿಸುತ್ತೆ, ಮತ್ತು ಪ್ರೆಷರ್ ಇರುತ್ತೆ ನಿಮ್ಮಲ್ಲಿ. ನೋಡ್ತಾ ಇಲ್ಲ ಏನಕ್ಕೆ ಅಂತ. ಸೊ ಯೂಟ್ಯೂಬ್ ಆಲ್ಗರಿದಮ್ ಹೇಗೆ ವರ್ಕ್ ಆಗುತ್ತೆ ಅಂತ, ಟಿಲ್ 50 ವೀಡಿಯೋಸ್ವರೆಗೂ ನಿಮ್ಗೆ ರೀಚ್ ಆಗೋಕ್ಕೆ ಆಗಲ್ಲ. ಅಂದರೆ ಆಡಿಯನ್ಸ್ನ ರೀಚ್ ಆಗೋಕ್ಕಾಗಲ್ಲ. ನೀವು ಫ್ಯಾಮಿಲಿಗೆ ಹೇಳ್ಕೊಂಡು ನಿಮ್ಮ ಫಸ್ಟ್ ಸರ್ಕಲ್ ಏನಿರ್ತಾರೋ ಅವ್ರಿಗೆ ರೀಚ್ ಆಗುತ್ತೆ. ಬಿಟ್ಟರೆ ಫ್ರೆಶ್ ಆಡಿಯನ್ಸು, ಇವಾಗ ಅಲ್ಲಿ ಯಾರೋ ಗುಲ್ಬರ್ಗದಲ್ಲಿ ಯಾರೋ ವೀಡಿಯೋ ಮಾಡ್ತಾ ಇರ್ತಾರೆ, ನನಗೆ ಗೊತ್ತಿರಲ್ಲ ಅವ್ರು ಯಾರು ಅಂತ. ಸೊ ನನಗೆ ಹೇಗೆ ಗೊತ್ತಾಗುತ್ತೆ? ಸೊ ಐ ಆಮ್ ಫ್ರೆಶ್ ಆಡಿಯನ್ ಅಲ್ವಾ? ಸೊ ಅವರಿಗೆ ನನಗೆ ಹೇಗೆ ಗೊತ್ತಾಗುತ್ತೆ? ಅವರು ಒಂದು 50 ವೀಡಿಯೋಸ್ ಮಾಡಿದ್ಮೇಲೆ ಸೊ ಯೂಟ್ಯೂಬು ನಿಮ್ಮ ವೀಡಿಯೋಸ್ನ ಪುಷ್ ಮಾಡುತ್ತೆ. ಮತ್ತು ಈ 50 ವೀಡಿಯೋಸ್ವರೆಗೂ ಯೂಟ್ಯೂಬ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ನಿಶ್ ಏನು ಅಂತ ಅದು ಕಂಡಿಡ್ಕೊಳುತ್ತೆ. ಫಸ್ಟು ನೀವು ಕನ್ಸಿಸ್ಟೆನ್ಸಿ ಆಗಿದ್ದೀರಾ, ನಿಮ್ಮ ನಿಶ್ ಕರೆಕ್ಟಾಗಿದೆಯಾ, ಸೊ ಇದು ಎಲ್ಲನೂ ನೋಡ್ತಾರೆ. ಸೊ ಅದಕ್ಕೆ ನೀವೇನು ಮಾಡಿ ಅಂತ ಹೇಳಿದ್ರೆ, ಫಸ್ಟು ನೀಶ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀಶ್ ಮೀನ್ಸ್ ನೀವು ಯಾವ ರಿಲೇಟೆಡ್ ವೀಡಿಯೋಸ್ ಮಾಡ್ತೀರಾ ಅಂತ. ಇವಾಗ ಎಕ್ಸಾಂಪಲ್, ನಾನು ಡೈಲಿ ವ್ಲಾಗ್ಸ್ ತೊಗೊತೀನಿ. ನಾನು ಡೈಲಿ ವ್ಲಾಗ್ಸೇ ಮಾಡಬೇಕು. ಇದರಿಂದ ನಾನು ನಾನು ಡಿಜಿಟಲ್ದು ಮೈಕ್ ಬಗ್ಗೆನೋ ಹೇಳ್ತೀನಿ, ಅದ್ರ ಬಗ್ಗೆ ವೀಡಿಯೋ ಹಾಕ್ತೀನಿ. ಅಥವಾ ನಾನು ಇನ್ಯಾವ್ದ್ರ ಬಗ್ಗೆನೋ ಟ್ರಾವೆಲಿಂಗ್ ಹೋಗ್ತೀನಿ, ಅದ್ರ ಬಗ್ಗೆನೇ ವೀಡಿಯೋಸ್ ಚೇಂಜ್ ಮಾಡ್ತಾ ಇರ್ಬೋದು ನೀವು. ಅಲ್ಲಿ ಜಂಪ್ ಮಾಡಬಾರ್ದು. ಒಂದೇ ಗುರಿ ಇರಬೇಕು. ಇವಾಗ ವ್ಲಾಗ್ಸ್, ಡೈಲಿ ವ್ಲಾಗ್ಸ್, ಅದು ಏನೇ ಆಗಲಿ, ನನಗೆ ಹುಷಾರಿಲ್ಲ ಅಂದರೆ ನಾನು ಡೈಲಿ ವ್ಲಾಗ್ಸೇ ಮಾಡ್ತೀನಿ. ನಾನು ಎಲ್ಲೂ ಹೋಗಿಲ್ಲ, ಮನೆಯಲ್ಲ ಸುಮ್ಮನೆ ಮಲ್ಕೊಂಡಿದ್ದೀನಿ ಅಂತ ಅಂದರೂ ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಸೊ ಇದನ್ನು ನೀಶ್ ಅಂತ ಹೇಳ್ತಾರೆ. ಸೊ ಡೈಲಿ ವ್ಲಾಗ್ಸ್ ನೀವು ಫಸ್ಟು ಕರೆಕ್ಟಾಗಿ ಯೋಚನೆ ಮಾಡಿ ತೊಗೊಳ್ಳಿ. ಇವಾಗ ಕುಕ್ಕಿಂಗ್ ಅಂತ ತೊಗೊಂಡ್ರೆ ಓನ್ಲಿ ಕುಕ್ಕಿಂಗ್ ಮಾಡಿ ಗೈಸ್, ಆವಾಗಲೇ ಪಿಚ್ ಆಗೋದು ನಿಮ್ಮ ಚಾನಲ್. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ನೀಶ್. ಮತ್ತು ಗೈಸ್ ಇನ್ನೊಂದು ನಾನೇನು ಹೇಳಿದೆ, 50 ವೀಡಿಯೋಸ್ವರೆಗೂ ನಿಮಗೆ ವ್ಯೂಸ್ ಹೋಗಲ್ಲ.
ವಾಚ್ ಟೈಮ್ಸ್ ಬರುತ್ತೆ ಓಕೆ. ಸೊ ಸ್ವಲ್ಪ 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 ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಹೋಗ್ತಾ ಇರುತ್ತೆ ವಾಚ್ ಟೈಮು. ವ್ಯೂಸ್ ಕೂಡ ನಿಮ್ಗೆ ಜಾಸ್ತಿ ಬರಲ್ಲ, ಅಥವಾ ನಿಮಗೆ 1 ವೀಕ್ 2 ವೀಕ್ಸ್ ಜಾಸ್ತಿ ಬಂದು ಆಮೇಲೆ ಬ್ರೇಕ್ ಡೌನ್ ಆಗ್ಬೋದು, ವ್ಯೂಸು ಕಡಿಮೆ ಆಗ್ಬೋದು. ಮತ್ತೆ ನಿಮ್ಮ ಗ್ರಾಫ್ ಹೀಗಿರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ನೀವು ಅದ್ರ ಬಗ್ಗೆ ಕಾನ್ಸಂಟ್ರೇಟೇ ಮಾಡಿಬಿಡಿ. ನಿಮ್ಮ ಕೆಲಸ ಏನು? ಶೂಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಶೂಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಇದಿಷ್ಟು ಕೆಲಸ ನೀವು ಎಂಜಾಯ್ ಮಾಡಿಕೊಂಡು ಕನ್ಸಿಸ್ಟೆಂಟಾಗಿ ಬನ್ನಿ. ಯೂಟ್ಯೂಬ್ ಆಲ್ಗರಿದಮ್ 50 ವೀಡಿಯೋಸ್ ಆದಮೇಲೆ ನಿಮ್ಮ ರೀಚ್ ಎಲ್ಲೋ ಹೋಗಿರುತ್ತೆ. ಸೊ ಯೂಟ್ಯೂಬು ಕೂಡ ಅದನ್ನೆಲ್ಲ ನೋಡ್ತಾರೆ ಅವರು. ಇವರು ನಮಗೆ ಓಕೆ ಲಾಂಗ್ ಟರ್ಮ್ ಇರ್ತಾರಾ, ಅಥವಾ ಏನೋ ಜಸ್ಟ್ ಪ್ಯಾಷನಿಂಗ್ ಮಾಡ್ತಾ ಇದ್ದಾರಾ ಅಂತ ಆ ಥರ ಎಲ್ಲ ಯೂಟ್ಯೂಬ್ ಆಲ್ಗರಿದಮ್ ಟೀಮ್ ಅದನ್ನು ನೀಟಾಗಿ ಚೆಕ್ ಮಾಡಿ ಆಮೇಲೆ ನಿಮಗೆ ವ್ಯೂಸ್ ಆಡಿಯನ್ಸ್ನ ಕೊಡ್ತಾರೆ. ಓಕೆನಾ? ಸೊ ಇದು ಒಂದು. ಗೈಸ್ ಇನ್ನೊಂದು, ಇದೆಲ್ಲ ಓಕೆ, ಇದೆಲ್ಲ ನಾನು ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಸೊ ಪ್ರಮೋಷನ್ ಅಂತ ಬಂದರೆ ಏಜೆನ್ಸಿಯವ್ರು ಇರ್ತಾರೆ. ABCD ಏಜೆನ್ಸಿ ಯಾರೋ, ಇವಾಗ ನನಗೆ ಯಾರೋ ಗೊತ್ತಿರೋರಿದ್ದಾರೆ. ಇವಾಗ ಓಕೆನೆ, ನನಗೆ 1,000 ಕೊಡಿ, ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಡ್ತೀನಿ. ನಂಗೆ 5,000 ಕೊಡಿ, ಇಷ್ಟು ಸಬ್ಸ್ಕ್ರೈಬರ್ಸ್ ಕೊಡ್ತೀನಿ. ಇದನ್ನು ಮಾತ್ರ ಖಂಡಿತ ಮಾಡಬೇಡಿ, ಖಂಡಿತ ಮಾಡಬೇಡಿ. ದಿಸ್ ಈಸ್ ರಾಂಗ್. ನಿಮ್ಮ ಚಾನಲ್ ಮಾನಿಟೈಸೇ ಆಗಲ್ಲ, ಡಿಮಾನಿಟೈಸ್ ಆಗುತ್ತೆ. ಅಗೇನ್ ಆ್ಯಂಡ್ ಅಗೇನ್ ನೀವು ಎಷ್ಟೇ ಟ್ರೈ ಮಾಡೋರು ಆಗಲ್ಲ ಗೈಸ್. ಸೊ ಇದು ತಪ್ಪು ಮಾಡಬೇಡಿ. ನಿಮಗೆ ಒಂದೇ ಆಪ್ಷನ್ ಇರೋದು, ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಂತ ಒಂದಿರುತ್ತೆ ಆ್ಯಪು. ಲೈಕ್ ಮಾನಿಟೈಸ್ ಆದಮೇಲೆ ರೆವೆನ್ಯೂ ಬರುತ್ತಲ್ವ, ಸೊ ಅದೇ ಆ್ಯಪ್ನಲ್ಲಿ ಪ್ರಮೋಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅಲ್ಲಿ ಪ್ರಮೋಷನ್ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ವೀಡಿಯೋಸ್ ಯಾವ ವೀಡಿಯೋ ನೀವು ಪ್ರಮೋಟ್ ಮಾಡ್ಕೊಬೇಕು ಅಂತ ನಿಮ್ಗೆ ಒಂದಷ್ಟು ಆಪ್ಷನ್ಸ್ ಕೊಡ್ತಾರೆ. ಮತ್ತು ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು, ನಿಮ್ಮ ಅಂದರೆ ಇಂಡಿಯಾ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಬಂದು ಇಂಡಿಯಾನಲ್ಲಿ ಇದ್ದಾರೆ. ಓಕೆ, ಇಂಡಿಯಾನಲ್ಲಿ ಕರ್ನಾಟಕ. ಓಕೆ, ಕರ್ನಾಟಕದಲ್ಲಿ ಯಾವ ಏಜ್ ಗ್ರೂಪ್ ನೀವು ನೋಡ್ತಾ ಇದ್ದೀರಾ, ಮೇಲ್ಸಾ ಫೀಮೇಲ್ಸಾ, ಈ ಥರ ಒಂದಷ್ಟು ನಿಮಗೆ ಆಪ್ಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಪ್ರಮೋಷನ್ ಅಂತ ಕೊಟ್ಟರೆ ಆ ವಿಡಿಯೋ ಒಂದಷ್ಟು ಜನಕ್ಕೆ, ಇವಾಗ ಎಕ್ಸಾಂಪಲ್ 3,500 ನೀವು ಫಂಡ್ ಹಾಕ್ಕೊಂಡಿರ್ತಾರೆ ಅದರಲ್ಲಿ ಅಕೌಂಟಲ್ಲಿ. ಸೊ 3,500ಗೆ ಅವ್ರು ಹೇಳ್ತಾರೆ ಓಕೆ ನಾವು 2K ಇಂದ 10Kವರೆಗೂ ನಿಮಗೆ ಆಡಿಯನ್ಸ್ನ ಕೊಡ್ತೀವಿ, ಅಂದರೆ ಪಿಚ್ ಮಾಡ್ತೀವಿ ನಿಮ್ಮ ವೀಡಿಯೋ. ಇವಾಗ ಎಕ್ಸಾಂಪಲ್ 2K ಅಂತ ತಗೊಳ್ಳಿ, 2,000 ಜನಕ್ಕೆ ನೀವು ಇವಾಗ 3,000 ಕೊಟ್ಟರೆ ನಿಮ್ಮ ಈ ಒಂದು ಪರ್ಟಿಕ್ಯುಲರ್ ವೀಡಿಯೋನ 3,000 ಜನಕ್ಕೆ, ಅಂದರೆ 3,000 ಜನ ಫೋನ್ ಇರುತ್ತಲ್ಲ ಅವರಿಗೆ ಪಾಪಪ್ ಹೋಗುತ್ತೆ ನಿಮ್ಮ ವೀಡಿಯೋ. ಸೊ ಅವಾಗ ಅವ್ರಿಗೆ ಇಷ್ಟ ಆಗಿ ನೋಡಿದ್ರೆ ನಿಮಗೆ ವಾಚ್ ಟೈಮ್ ಬರುತ್ತೆ. ಇಲ್ಲ ಹೇಳೋ ಜಂಪ್ ಆದರೆ ನಿಮ್ಮ ಒಂದು ವೀಕ್ ಇರುತ್ತೆ ಅದಕ್ಕೆ. ಲೈಕ್ ಪ್ಯಾಕೇಜ್ ನೀವು ಫೋನ್ಗೆಲ್ಲ ಹೇಗೆ ಹಾಕ್ಸ್ಕೊತೀರಲ್ಲ ನೋಡಿ, ರೀಚಾರ್ಜ್ ಮಾಡಿಸ್ಕೊತೀರಲ್ಲ ಆ ಥರ. ಒಂದು ವೀಕಲ್ಲಿ ನಿಮ್ಗೆ ಎಷ್ಟು ವ್ಯೂಸ್ ಬರುತ್ತೋ ನಿಮಗೆ ಅದು ಪ್ರಾಫಿಟ್ ಆಗುತ್ತೆ. ಎಷ್ಟು ವಾಚ್ ಟೈಮ್ ಬರುತ್ತೋ ಅಷ್ಟು ನಿಮಗೆ ಪ್ರಾಫಿಟ್ ಆಗುತ್ತೆ. ಸೊ ಇದು ಒಂದೇ ಆಪ್ಷನ್ ಇರುತ್ತೆ ನಿಮಗೆ ಟು ಪ್ರಮೋಟ್ ಯುವರ್ ಯೂಟ್ಯೂಬ್ ಚಾನಲ್. ಓಕೆನಾ ಗೈಸ್? ಸೊ ಇದು ಒಂದು ಮಾತ್ರ ಯೂಸ್ ಮಾಡಿ. ಮತ್ತು ಅದನ್ನು ಕೂಡ ಇವಾಗ ನಾನು ಮಾಡಿದ್ದೇನೆ ಆ್ಯಕ್ಚುಲಿ. 3,500 ಕೊಟ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ ನನ್ನ ಪ್ರಮೋಷನ್. ಅದು ಹೋಗಿದೆ ಅರೌಂಡ್ ಒಂದು 8K ಅನಿಸುತ್ತೆ, 8Kವರೆಗೂ ವ್ಯೂಸ್ ಹೋಗಿದೆ. ಸೊ ನಂಗೆ ಗೊತ್ತಿಲ್ಲ ಅದು ಹೇಗೆ ವರ್ಕ್ ಆಗುತ್ತೆ ಅಂತ, ಯಾಕಂದ್ರೆ ನಾನೀಗ ಫಸ್ಟ್ ಸ್ಟೆಪ್ ತೊಗೊಂಡಿರೋದು. ಇವಾಗ 1 ಮಂತ್ ಕಂಪ್ಲೀಟ್ ಆಯಿತು. ಸೊ ನಾನೇನು ಮಾಡ್ತಿದ್ದೀನಿ ಇವಾಗ ಅಂತ ಹೇಳಿದ್ರೆ, ಇನ್ನೂ 28 ವೀಡಿಯೋಸ್ ಆಗಿದೆ, ಅದು ಅಷ್ಟೇ ನಂದು. ಅದಕ್ಕೆ ಇವಾಗ ಒಂದು ಸ್ಟೆಪ್ ಮುಂದೆ ಹೋಗೋಣ ಅಂತ ನನ್ನ ಚಾನಲ್ನ ಅಡ್ವರ್ಟೈಸ್ ಮಾಡ್ಕೊಳ್ಳೇಬೇಕು. ಏನಕ್ಕಂತ ಹೇಳಿದ್ರೆ ಇವಾಗ ಹೆಂಗೆ ಗೊತ್ತಾಗುತ್ತೆ, ಅಲ್ಲಿನೆಲ್ಲೋ ಇರ್ತಾರೆ, ಬ್ಯಾಂಗ್ಳೂರಲ್ಲೂ ಇರ್ತಾರೆ, ಮಂಗಳೂರಲ್ಲೂ ಇರ್ತಾರೆ. ನಾನು ನಮ್ರತ ಈ ಥರ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಸೊ ಐ ಹ್ಯಾವ್ ಟು ಪ್ರಮೋಟ್ ಮೈ ಚಾನಲ್. ಸೊ ಇದು ನನಗೆ ಥಾಟ್ ಬಂತು. ಓಕೆ, ನಾನು ಇವಾಗ ಆರ್ಗ್ಯಾನಿಕ್ ಆಗಿ ಜೆನ್ಯೂನ್ ಆಗಿ ನನ್ನ ಚಾನಲ್ ಮಾನಿಟೈಸೇಷನ್ಗೆ ಏನೂ ರಿಸ್ಕ್ ಆಗದೆ ಇರೋ ಥರ, ಪ್ರಾಬ್ಲಮ್ ಆಗದೆ ಇರೋ ಥರ ಹೇಗೆ ನಾನು ಪ್ರಮೋಟ್ ಮಾಡ್ಕೊಳ್ಳೋದು ಅಂತ ನಾನು ಸರ್ಚ್ ಮಾಡಿದಾಗ ಐ ಗಾಟ್ ಟು ನೋ ಓಕೆ ಗೂಗಲ್ ಆ್ಯಡ್ಸೆನ್ಸ್ ಹೀಗೆ ವರ್ಕ್ ಆಗ್ತಾ ಇದೆ ಅಂತ. ಸೊ ಅದನ್ನು ನಾನು ಒಂದು ಸ್ಟೆಪ್ ಮುಂದೆ ಹೋಗಿ ಸೊ ಇದನ್ನು ನಾನು ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ನಮ್ಮ ಚಾನಲ್ ಹೇಗೆ, ಎಷ್ಟು ವ್ಯೂಸ್ ಬರುತ್ತೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಅದಾದ್ರೂ ಅದು ಜೆನ್ಯೂನ್ ಇದೆಯಾ ಇಲ್ವಾ ಅಂತ ಅದು ನನಗೆ ಗೊತ್ತಾಗುತ್ತೆ. ಯಾವಾಗ ಅಂತ ಹೇಳಿದ್ರೆ March 14th ಒಳಗೆ. ಸೊ ಅದಕ್ಕೆ ನಾನು ಇವಾಗ ಅದು ನೋಡಿದ್ದೀನಿ ಗೈಸ್, ನಾನು ತೊಗೊಂಡಿದ್ದೀನಿ ಗೈಸ್. ಆ್ಯಕ್ಚುಲಿ ಈ ಥರ ಎಲ್ಲ ಯಾರೂ ಹೇಳಲಿಲ್ಲ, ನಾನು ನೋಡಿದ್ದೀನಿ ಯೂಟ್ಯೂಬ್ ವೀಡಿಯೋಸ್ ಒಂದಷ್ಟು ನೋಡಿದ್ದೀನಿ. ನಾನು ನೋಡಿರೋ ಮಟ್ಟಿಗೆ ನಾನು ನೋಡಿರೋ ಇದರಲ್ಲಿ ಯಾರೂ ಈ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಗೈಸ್. ಆ್ಯಡ್ಸೆನ್ಸಲ್ಲಿ ಪ್ರಮೋಷನ್ ನೀವು ಈ ಥರ ಹಿಂಗೆ ಮಾಡ್ಕೊಬೋದು ಹೇಳಿದ್ದಾರೆ, ಹೌದು. ಬಟ್ ಅದು ಜೆನ್ಯೂನಾ ಇಲ್ಲ ಅಂತ ನನ್ಗೆ ಐ ಡೋಂಟ್ ನೋ. ಮೇ ಬಿ ನಿಮಗೆ ಸಿಗ್ಬೋದು, ಬಟ್ ನನಗಂತೂ ಸಿಕ್ಕಿಲ್ಲ. ಮತ್ತು ನಾನು ChatGPT ಎಲ್ಲ ನೋಡಿದೆ. ಸೊ ಅದೆಲ್ಲ ಸರ್ಚ್ ಮಾಡಿ ಸ್ವಲ್ಪ ಓಕೆ ವೈ ನಾಟ್ ಟು ಟೇಕ್ ಅಂತ ಹೇಳಿ ಫಸ್ಟ್ ಸ್ಟೆಪ್ ತೊಗೊಂಡಿದ್ದೀನಿ. ಏನಕ್ಕಂತ ಹೇಳಿದ್ರೆ ಗೈಸ್, ಏನೋ ನಾವು ಟ್ರೈ ಮಾಡಿದ್ರೇ ಮಾತ್ರ ಅಲ್ವಾ ಗೊತ್ತಾಗೋದು, ಹೋಗಿದ್ದು ವರ್ಕ್ ಆಗುತ್ತಾ ವರ್ಕ್ ಆಗೋಲ್ಲ ಅಂತ. ಸಾರಿ, ಫೋನ್ ಬಿತ್ತು. ಸೊ ಅದೇನು ಹೇಳ್ತಾ ಇದ್ದೆ ನಾನು, ಇವಾಗ ಏನಾದರೂ ಒಂದು ಸ್ಟೆಪ್ ತೊಗೊಂಡ್ರೆ ತಾನೇ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿ ಇದು ವರ್ಕ್ ಆಗುತ್ತೆ ಇದು ವರ್ಕ್ ಆಗಲ್ಲ ಅಂತ ಗೊತ್ತಾಗೋದು. ದೆನ್ ವಿಲ್ ಮೂವ್ ಫಾರ್ವರ್ಡ್. ಆ ಥರ ಅಲ್ವಾ? ಯಾವುದೇ ಬಿಸ್ನೆಸ್ ಆದರೂ ಅಷ್ಟೇ, ಯಾವುದೇ ಕೆಲಸ ಆದರೂ ಅಷ್ಟೇ, ಫಸ್ಟ್ ನಾವು ಟ್ರೈ ಮಾಡಬೇಕು. ಫಸ್ಟ್ ನಮಗೆ ಏನೇನು ಥಾಟ್ಸ್ ಬರುತ್ತೆ ಅದನ್ನೆಲ್ಲ ನಾವು ನೋಡಿ ಅನಲೈಸ್ ಮಾಡಿ ಆಮೇಲೆ ಅದು ತೊಗೊಬೇಕಾ ಬೇಡ ಅಂತ ಅದೆಲ್ಲ ಕ್ರಾಸ್ ಚೆಕಿಂಗ್ ಎಲ್ಲ ಮಾಡಿ ಆಮೇಲೆ ವಿ ಹ್ಯಾವ್ ಟು ಟೇಕ್ ಸ್ಟೆಪ್ ಅಲ್ವಾ? ಯಾವುದೇ ಕೆಲಸ ಆದರೂ ಅಷ್ಟೇ, ಯಾವುದೇ ಸಣ್ಣ ವಿಚಾರ ಆದರೂ ಅಷ್ಟೇ, ದೊಡ್ಡ ವಿಚಾರ ಆದರೂ ಅಷ್ಟೇ. ಸೊ ಅದಕ್ಕೆ ನಾನು ಅದು ಒಂದು ಟ್ರೈ ಮಾಡೋಣ, ನೋಡೋ ವರ್ಕ್ ಆದರೆ ಓಕೆ, ಇದು ನನಗೆ ಹೆಲ್ಪ್ ಆಗುತ್ತೆ ಅದು ವರ್ಕ್ ಆದರೆ. ಏನಂತ ಹೇಳಿದ್ರೆ ಓಕೆ, ಅದು ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೋಗೋದಷ್ಟೇ.
ಸೊ ಯಾ ಗೈಸ್, ಇದಿಷ್ಟು ಬಂದು ಯೂಟ್ಯೂಬ್ದು. ಮತ್ತು ಗೈಸ್ ಅಮೌಂಟ್ ಅಂತ ಎಲ್ಲ ಬಂದರೆ ನಿಮಗೆ ಇವಾಗ ನೀವು ಫ್ರಮ್ 500ಇಂದನೂ ನೀವು ಫಂಡ್ಗೆ ಅಂದರೆ ಅಕೌಂಟಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಏನಿರುತ್ತೆ ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡಿಕೊಂಡು ನಿಮಗೆ ಡೈಲಿ ಅಂತ ನೀವು ಕೊಡಬೇಕು. ಅಲ್ಲಿ ಡೈಲಿ ಇರುತ್ತೆ, ವೀಕ್ಲಿ ಇರುತ್ತೆ, ಮಂತ್ಲಿ ಇರುತ್ತೆ. ಸೊ ನೀವು ಡೈಲಿ ಅಂತ ಕೊಟ್ಬಿಟ್ಟು ಅದು ಆಪ್ಷನ್ ಇರುತ್ತೆ, ನಾನು ಅದು ಹೇಳ್ತೀನಿ ಓಕೆನಾ, ಇದು ನಂಗೆ ವರ್ಕ್ ಆದರೂ ನಾನು ಹೇಳ್ತೀನಿ. ಸೊ ಡೈಲಿ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಪರ್ ವ್ಯೂ ಅಮೌಂಟು ಡಿಡಕ್ಟ್ ಆಗ್ತಾ ಹೋಗುತ್ತೆ. ಸೊ ಏನಾದರೂ ಒಬ್ಬರು ನೋಡಿದ್ರೆ ನಿಮಗೆ 10 ರುಪೀಸ್, ಇನ್ನೊಬ್ರು ನೋಡಿದ್ರೆ ಅಗೇನ್ 10 ರುಪೀಸ್, ಅಥವಾ 7 ರುಪಿ, 1 ವ್ಯೂಗೆ 7 ರುಪಿ, 1 ವ್ಯೂಗೆ 5 ರುಪೀಸ್, ಈ ಥರ ಇರುತ್ತೆ. ಡಿಪೆಂಡ್ಸ್ ಆನ್ ಪ್ಯಾಕೇಜಸ್ ನೀವು ತೊಗೊಬೋದು. ಸೊ ಆ ಥರ ತೊಗೊಂಡಿದ್ದೀನಿ ನಾನು. ಸೊ 3500ಗೆ ನಾನು ತೊಗೊಂಡಿರೋದು. ಇನ್ನೊಂದು ಇನ್ಸ್ಟಾಗ್ರಾಮ್ದು, ಗೈಸ್ ಇನ್ಸ್ಟಾಗ್ರಾಮ್ದು ನಾನು ಹೇಳೋದು ಮರ್ತೆ. ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಾನು ಫಸ್ಟ್ ಏನು ಪ್ಲ್ಯಾನ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ಸೊ ಯೂಟ್ಯೂಬ್ ನನಗೆ ಮಾನಿಟೈಸ್ ಆಗೋಕ್ಕೆ ಏನು ರಿಸ್ಕ್ ಆಗಬಾರ್ದು. ಸೊ ಹಾಗಾಗಿ ನಾನು ಯೂಟ್ಯೂಬ್ ಟಚ್ ಮಾಡೋದೇ ಬೇಡ, ಪ್ರಮೋಷನ್ ಅದು ಇದು ಅಂತೆಲ್ಲ ಅಂತ ಹೇಳಿಬಿಟ್ಟು ಫಸ್ಟ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಇವಾಗ ಡೈಲಿ ನಾನು ತಮ್ನೆಲ್ ಹಾಕ್ತೀನಲ್ಲ ಯೂಟ್ಯೂಬಿಗೆ, ಸೊ ಆ ತಮ್ನೆಲ್ನ ಎತ್ಕೊಂಡೋಗಿ ನಾನು ಇನ್ಸ್ಟಾಗ್ರಾಮ್ಗೆ ಹಾಕ್ಕೊಂಡು ಸೊ ಯೂಟ್ಯೂಬ್ನ ನಾನು ಅಲ್ಲಿ ಪ್ರಮೋಷನ್ ಮಾಡ್ಕೊತಾ ಇದ್ದೆ. ಓಕೆ, ಹೀಗಾದರೂ ವರ್ಕ್ ಆಗ್ಬೋದಾ ಅಂತ. ಬಟ್ ನಂಗೆ ಇನ್ಸ್ಟಾಗ್ರಾಮಿಂದ ಯಾರೂ ಬಂದಿಲ್ಲ. ವ್ಯೂಸ್ ಹೋಗಿದೆ, ಬೂಸ್ಟ್ ಆಗಿದೆ, 600+ 700+ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಆಗಿದ್ದಾರೆ. ಎಷ್ಟೊಂದು ಕಮೆಂಟ್ಸ್ ಬಂದಿದೆ ಗೈಸ್, ಎಷ್ಟೊಂದು ಮೆಸೇಜಸ್ ಬಂದಿದೆ, ಎಷ್ಟೊಂದು ಲೈಕ್ಸ್ ಬಂದಿದೆ, ಅದೆಲ್ಲ ಓಕೆ. ಬಟ್ ನನಗೆ ಅಲ್ಲಿಂದ ಇಲ್ಲಿಗೆ ಯಾರೂ ಬಂದಿಲ್ಲ ಯೂಟ್ಯೂಬಿಗೆ, ಅಂದರೆ ವೀಡಿಯೋಸ್ ನೋಡೋದಕ್ಕೆ ಅದಕ್ಕೆ ಇದಕ್ಕೆ. ನಾನು ಆ್ಯಕ್ಚುಲಿ ಹಾಕಿದ್ದು, ನಾನು ರೀಲ್ ಹಾಕಿರಲಿಲ್ಲ, ನನ್ನ ಸ್ವಂತ ಅಂದರೆ ನನ್ನ ಓನ್ ರೀಲ್ ಹಾಕಿರಲಿಲ್ಲ. ಯಾವುದೋ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಿ ಅಥವಾ ಯಾವುದೋ ಒಂದು BGM ಹಾಕ್ಬಿಟ್ಟು ನನ್ನ ಫೋಟೋ ಹಾಕ್ಕೊಂಡು ಪೋಸ್ಟ್ ಹಾಕೋದು ಹಾಕಿದ್ದೀನಿ, ಹೌದು. ಬಟ್ ಜಾಸ್ತಿ ಇವಾಗ ಒಂದು 100%ಅಲ್ಲಿ 10% ಮಾತ್ರ ನನ್ನ ಪರ್ಸ್ನಲ್ ಫೋಟೋಸ್ ಅಥವಾ ವೀಡಿಯೋಸ್ ವಾಟ್ ಎವರ್ ಅದು ಹಾಕಿರ್ಬೋದು. ಬೇಕಿದ್ದು ಎಲ್ಲನೂ ನಾನು ಯೂಟ್ಯೂಬ್ ರಿಲೇಟೆಡೇ ಹಾಕೊಂಡಿರೋದು. ಯೂಟ್ಯೂಬ್ ಥಂಬ್ನೇಲ್ ಎತ್ಕೊಂಡೋಗಿ ಹಾಕಿರ್ತೀನಲ್ಲ ಅದನ್ನೇ ಹಾಕಿದ್ದೀನಿ. ಮತ್ತು ಯೂಟ್ಯೂಬ್ ಶಾರ್ಟ್ಸ್ ಮಾಡ್ಕೊಂಡಿರ್ತೀನಿ, ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬರುತ್ತಲ್ಲ ಆ ಶಾರ್ಟ್ಸ್ನ ಎತ್ಕೊಂಡೋಗಿ ಅಲ್ಲಿ ಹಾಕಿದ್ದೀನಿ. ಬಟ್ ಅಲ್ಲಿ ನೋಡಿದ್ದಾರೆ, ಅಲ್ಲಿ ಲೈಕ್ಸ್ ಬಂದಿದೆ, ಅಲ್ಲಿ ಕಾಮೆಂಟ್ಸ್ ಬಂದಿದೆ, ಜೆನ್ಯೂನ್ ಆಗಿ ಬಂದಿದೆ ನನಗೆ. ಇವಾಗ ಆಡಿಯನ್ಸ್ ಹೇಗೆ ನನ್ನ ನೋಡಿದ್ದಾರೆ, ಇವಾಗ ಆಡಿಯನ್ಸಿಗೆ ಏನು ಫೀಲ್ ಆಗಿದೆ ಅದನ್ನ ಕರೆಕ್ಟಾಗಿ ಜೆನ್ಯೂನ್ ಆಗೇ ಹೇಳಿದ್ದಾರೆ. ಸೊ ಅದು ನನಗೆ ಜೆನ್ಯೂನ್ ಅನಿಸ್ತು. ದೆನ್ ಐ ಗಾಟ್ ಟು ನೋ ಯೂಟ್ಯೂಬ್ ಇದು ಅಂತ ಗೂಗಲ್ ಆ್ಯಡ್ಸೆನ್ಸಲ್ಲಿ ಅಲ್ಲಿ ವರ್ಕ್ ಆಯ್ತಲ್ಲ ನನಗೆ. ನಾನು ಅದಕ್ಕೆ ಆಮೇಲೆ ಯೂಟ್ಯೂಬ್ ಸರ್ಚ್ ಮಾಡಿದಾಗ ಗೂಗಲ್ ಆ್ಯಡ್ಸೆನ್ಸ್ ಹಾಕೊಂಡು ನನಗೆ ಹಾಗೆ ಗೊತ್ತಾಗಿದ್ದು. ನಾನೇ ಓನ್ ರಿಸರ್ಚ್ ಮಾಡಿ ಗೊತ್ತಾಗಿದ್ದು, ಯಾರೂ ನನಗೆ ರೆಫರ್ ಮಾಡಿಲ್ಲ ಅಥವಾ ಗೂಗಲ್ ಆ್ಯಡ್ಸೆನ್ಸ್ ಅವ್ರು ನನಗೆ ಇದು ಮಾಡಮ್ಮ ಅಂತ ಏನು ಹೇಳಿಲ್ಲ. ಸೊ ಇದು ಯಾಕಂದರೆ ಕೆಲವರು ಅನ್ಕೊತಾರೆ, ಇವ್ರಿಗೆ ಪೇಯ್ಡ್ ಪ್ರಮೋಷನ್ ಅದು ಇದು ಅಂತ. ಗೈಸ್ ನಿಮಗೆ ಗೊತ್ತು, ನನ್ನ ಚಾನಲ್ ಇನ್ನೂ ಮಾನಿಟೈಸ್ ಆಗಿಲ್ಲ. ಸೊ ಟ್ರಸ್ಟ್ ಮೀ, ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಗೈಸ್ ನಾನು ಏನೇ ಹೇಳೋ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಿರ್ತೀನಿ, ಜೆನ್ಯೂನ್ ಆಗಿರುತ್ತೆ, ನೋ ಫಿಲ್ಟರ್ ಟಾಕ್ಸ್. ನಿಮಗೆ ಗೊತ್ತು, ಇವಾಗ ಇಷ್ಟು ವೀಡಿಯೋಸ್ ನೋಡಿದ್ದೀರಾ, ಗೊತ್ತಿರುತ್ತೆ ನಿಮಗೆ ದ ವೇ ಐ ಟಾಕ್. ಫಿಲ್ಟರ್ ಏನೂ ಹಾಕಲ್ಲ, ಏನಿರುತ್ತೆ ಅದನ್ನೇ ಹೇಳ್ತೀನಿ. ಅದು ಕೆಲವರು ಯೂಸ್ ಆದರೂ ಆಗುತ್ತೆ, ಯಾರು ಯೂಸ್ ಇಲ್ಲ ಅವ್ರು ಓಕೆ. ಯಾರಾದರೂ ಇವಾಗ ಸ್ಮಾಲ್ ಕಂಟೆಂಟರ್ಸ್ ಇರ್ತಾರಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಮೇ ಬಿ ಹೆಲ್ಪ್ ಆದರೂ ಆಗ್ಬೋದು ಅನ್ನೋ ಒಂದು ರೀಸನಿಗೆ ನಾನು ಹೇಳ್ತಾ ಇರೋದು ಅಷ್ಟೇ. ಮತ್ತು ಎಲ್ಲರೂ ಬಿ ಕೇರ್ಫುಲ್ ಗೈಸ್, ಬಿ ಕೇರ್ಫುಲ್. ಗೂಗಲ್ ಇದರಲ್ಲಿ ಯೂಟ್ಯೂಬ್ನಲ್ಲಿ ಮಾತ್ರ ಯಾರೋ ಏಜೆಂಟ್ಸ್ ಇರ್ತಾರೆ, ಯಾರೋ ಇದು ಮಾಡ್ತಾರೆ, ಸುಮ್ಮನೆ ಅದೆಲ್ಲ ಪ್ರಾಬ್ಲಮ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಫ್ ಯು ವಾಂಟ್ ಟು ಪ್ರಮೋಟ್ ಯುವರ್ ಚಾನಲ್, ಗೋ ವಿತ್ ದ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಅಷ್ಟೇ. ಅದು ಒಂದೇ ಆಪ್ಷನ್ ಇರೋದು ನಿಮಗೆ. ಮತ್ತು ನಾನು ಹೇಳಿದೆ ಅಲ್ವಾ, ಇನ್ಸ್ಟಾಗ್ರಾಮ್ನಲ್ಲಿ ನಾನು ಬೂಸ್ಟ್ ಮಾಡಿಕೊಂಡೆ ಯೂಟ್ಯೂಬ್ದು ವೀಡಿಯೋ ಎತ್ಕೊಂಡೋಗಿ ಅಂತ, ಅದು ನಿಮಗೆ ಹೆಲ್ಪ್ ಆಗಲ್ಲ, ಅದನ್ನು ಟ್ರೈ ಮಾಡಬೇಡಿ. ನಿಮಗೆ ಯೂಟ್ಯೂಬ್ನಲ್ಲಿ ಫಾಲೋವರ್ಸ್ ಆಗ್ತಾರೋ ಹೊರತು, ಸಾರಿ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಆಗ್ತಾರೋ ಹೊರತು ಅಲ್ಲಿಂದ ಯಾರು ಯೂಟ್ಯೂಬಿಗೆ ಬಂದು ನಿಮ್ಮ ವೀಡಿಯೋಸ್ ನೋಡಲ್ಲ, ಓಕೆನಾ. ಸೊ ಅಲ್ಲಿ ನಿಮಗೆ ಇದು ಬರುತ್ತೆ. ಮತ್ತು ನನಗೆ ಒಂದು ಡೌಟ್ ಅಂದರೆ ಏನು ಅಂದರೆ ಗೈಸ್, ಇವಾಗ ಗೂಗಲ್ ಆ್ಯಡ್ಸೆನ್ಸಲ್ಲಿ ನಾನು ಪ್ರಮೋಷನ್ ಮಾಡ್ಕೊತಾ ಇದ್ದೀನಲ್ಲ, ವ್ಯೂಸ್ ಬರ್ತಾ ಇದೆ, ವಾಚ್ ಟೈಮ್ ಬರ್ತಾ ಇದೆ, ಸಬ್ಸ್ಕ್ರೈಬರ್ಸು ಆಗ್ತಾ ಇದ್ದಾರೆ. ಬಟ್ ನಂಗೆ ಕಾಮೆಂಟ್ಸ್ ಬರ್ತಾ ಇಲ್ಲ, ಲೈಕ್ಸ್ ಬರ್ತಾ ಇಲ್ಲ. ಕಾಮೆಂಟ್ಸು, ಲೈಕ್ಸು ಇದೆರಡು ಬರ್ತಾ ಇಲ್ಲ ಅಷ್ಟೇ. ವಾಚ್ ಟೈಮ್ ಬರ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ, ವ್ಯೂಸ್ ಬರ್ತಾ ಇದೆ, ಇದೆಲ್ಲ ಬರ್ತಾ ಇದೆ. ನನಗೆ ಅದು ಅರ್ಥ ಆಗ್ತಾ ಇಲ್ಲ, ಅದು ಹೇಗೆ ವರ್ಕ್ ಆಗ್ತಾ ಇದೆ ಅಂತ. ಇವಾಗ ಜೆನ್ಯೂನ್ ಆಗಿ ಯಾರೋ ಆಡಿಯನ್ಸ್ ನೋಡ್ತಾ ಇದ್ದಾರೆ ಅಂತ ಅಂದಮೇಲೆ, ಇವಾಗ 10,000 ಜನ ನೋಡಿದ್ದಾರೆ ಅಂದಮೇಲೆ ಒಬ್ಬರಾದರೂ ಕಾಮೆಂಟ್ ಮಾಡಬೇಕಲ್ವಾ. ಸೊ ಇದು ನನಗೆ ಡೌಟ್. ಸೊ ನೋಡೋಣ, ಹೀಗೆ ಇನ್ನು ಮಾರ್ಚ್ 14 ಮೇ ಬಿ ಸಬ್ಸ್ಕ್ರಿಪ್ಷನ್ ಮುಗಿದ ಮೇಲೆ ವಾಚ್ ಟೈಮ್ ನನಗೆ ಡೌನ್ ಆಗ್ತಾ ಬರುತ್ತಾ, ಸಬ್ಸ್ಕ್ರೈಬರ್ಸ್ ಡೌನ್ ಆಗ್ತಾ ಬರ್ತಾರಾ ಅಂತ ನನಗೆ ಗೊತ್ತಿಲ್ಲ. ಸೊ ಅದ್ರದ್ದು ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಯು ಗೈಸ್ ಹ್ಯಾವ್ ಟು ವೆಯ್ಟ್ ಫಾರ್ 2 hours. ಈವನ್ ಐ ನೀಡ್ ಟು ವೆಯ್ಟ್, ನಾನು ಕೂಡ ವೆಯ್ಟ್ ಮಾಡಬೇಕು. ಸೊ ನೋಡೋಣ ಗೈಸ್, ಇದು ವರ್ಕ್ ಆದರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಎಲ್ಲ ರಿಸರ್ಚ್ ಸಮಥಿಂಗ್ ಡಿಫ್ರೆಂಟ್. ಸೊ ಅದನ್ನು ರಿಸರ್ಚ್ ಮಾಡಿ ಆಮೇಲೆ ಮಾಡಬೇಕು ಗೈಸ್. ಬಟ್ 50 ವೀಡಿಯೋಸ್ ಆಗೋವರೆಗೂ ನಾನು ಎಷ್ಟೇ ಪಲ್ಟಿ ಹೊಡೆದ್ರು, ಇದು ಮಾಡಿದ್ರು, ನಾನು ಅಂದ್ಕೊಂಡಿದ್ದೀನಿ ಮೇ ಬಿ ಆಲ್ಗರಿದಮ್ ಚೇಂಜ್ ಆಗಲ್ಲ ಅಂತ. ಸೊ ಅದು ರೂಲ್ ಇದೆ ಆ್ಯಕ್ಚುಲಿ ಯೂಟ್ಯೂಬ್ನಲ್ಲಿ. 50 ವೀಡಿಯೋಸ್ ಆಗೋವರೆಗೂ ಸ್ವಲ್ಪ ಅನಲೈಸಲ್ಲಿರುತ್ತೆ ಚಾನಲ್ ಅಂತ. ಸೊ ಅನಲೈಸ್ ಆಗೋ ಟೈಮ್ನಲ್ಲಿ ನಾವು ಆ ಥರ ಎಲ್ಲ ಮಾಡ್ಕೊಳಕ್ಕಾಗಲ್ಲ.
ಸೊ ಬಿ ಪೇಷನ್ಸ್ ಅಷ್ಟೇ. ನಾನು ಪೇಷನ್ಸ್ ಆಗೇ ಇದ್ದೀನಿ. ಮತ್ತು ನಾನು ಗೈಸ್ ಏನಂದರೆ ನಾನು ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ರೀಸನ್ಗೆ ನಾನು ಪ್ರಮೋಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಬಿಟ್ಟರೆ ಬೇರೆ ಇನ್ನೇನು ರೀಸನ್ ಇಲ್ಲ ಅದರಿಂದ. ನನಗೆ ಈ ಥರ ಎಲ್ಲ ರಾತ್ರಿಯೆಲ್ಲ ನಂಗೆ ವ್ಯೂಸ್ ಬಂದುಬಿಡ್ಬೇಕು, ರಾತ್ರಿಯೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿಬಿಡಬೇಕು ಅಲ್ಲ. ಬಟ್ ಇದನ್ನು ನಾನು ತಿಳ್ಕೊಬೇಕೈತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಯಾಕಂದರೆ ಇದು ಯೂಟ್ಯೂಬ್ ಸ್ಟುಡಿಯೋನಲ್ಲೇ ಇದು ಆಪ್ಷನ್ ಇದೆ ಪ್ರಮೋಷನ್ ಅಂತ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಹಾಗಾಗಿ ನಾನು ನನ್ನ ವೀಡಿಯೋ ಪ್ರಮೋಟ್ ಮಾಡ್ಕೊಂಡಿದ್ದು ಅಷ್ಟೇ. ಬಿಟ್ಟರೆ ಓಕೆ ನಾನು ರಾತ್ರಿ ನಾನು ಮಾನಿಟೈಸ್ ಮಾಡ್ಕೊಬೇಕು ಅಂತ ಮಾಡಿಲ್ಲ ಗೈಸ್. ಆ ಥರ ಇದ್ದಿದ್ರೆ ಎಲ್ಲ ವೀಡಿಯೋಸ್ಗೂ ನಾನು ಮಾನಿಟೈಸ್ ಪ್ರಮೋಷನ್ಸ್ ಮಾಡ್ಕೊಂಡು ಹೋಗಿರ್ತದೆ. ಎಷ್ಟೊತ್ತಿಗೆ ನನ್ನ ವಾಚ್ ಟೈಮ್ ಕಂಪ್ಲೀಟ್ ಆಗಿರ್ತಿತ್ತು ಮೇ ಬಿ, ಇಫ್ ಇಟ್ ಈಸ್ ಆರ್ಗ್ಯಾನಿಕ್ ಆಗಿದ್ದಿದ್ರೆ. ಸೊ ಗೈಸ್, ದಿಸ್ ಇಸ್ ಅಬೌಟ್ ಯೂಟ್ಯೂಬ್. ಐ ಹೋಪ್ ನಿಮಗೆ ಎಲ್ರಿಗೂ ಇದು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಅರ್ಥ ಆಗಿದೆ ಅಂತ. ಇವಾಗ ಯಾರೋ ಸಬ್ಸ್ಕ್ರೈಬ್ ಆಗಿದ್ದಾರೆ, ನನಗೆ ಸ್ಮಾಲ್ ಕ್ರಿಯೇಟರ್ಸ್ ಇದ್ದಾರೆ, 1-5-6 ಕ್ರಿಯೇಟರ್ಸ್ ಇದ್ದಾರೆ. ಸೊ ಅಲ್ಲಿ ಡೂ ಸಬ್ಸ್ಕ್ರೈಬ್ ಬ್ಯಾಕ್ ಗೈಸ್. ಐ ಆಮ್ ಸೋ ಸಾರಿ, ನಾನು ಜಸ್ಟ್ ನೋಡಿದೆ ಅಷ್ಟೇ. ಯಾಕಂದರೆ ತುಂಬ ಇದು ಬರ್ತಾಯಿತ್ತು ನನಗೆ, ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ, ವಾಚ್ ಟೈಮ್ ಬರ್ತಾ ಇದೆ ಅಂತೆಲ್ಲ ಬರ್ತಾಯಿತ್ತು. ಸೊ ಇವತ್ತು ಸಂಡೇ ಬೇರೆ ಅಲ್ವಾ, ಸ್ವಲ್ಪ ಬಿಸಿ ಇದೆ. ಡಾರ್ಲು ಇದ್ಲಲ್ವ, ಸೊ ಅದಕ್ಕೆ ಅವಳು ಮತ್ತೆ ಬರ್ತಾಳೆ, ಇವಾಗ ಹೋಗಿ ಮತ್ತೆ ಬರ್ತಾಳೆ. ಸೊ ಗೈಸ್ ಸ್ವಲ್ಪ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದೆ ನಾನು ಸಂಡೇ. ಅದೇ ಗೈಸ್ ಸ್ವಲ್ಪ ಎಡಿಟಿಂಗು, ಸ್ವಲ್ಪ ರಿಸರ್ಚು ಅದು ಇದು ಎಲ್ಲ ಇತ್ತು. ಸೊ ಹಾಗಾಗಿ ಅಷ್ಟೇ. ಸೊ ಗೈಸ್ ನಿಮ್ಮೆಲ್ಲರ ಭಾನುವಾರದ ಬಾಡೂಟ ಹೇಗಿತ್ತು ಗೈಸ್? ಅದು ಎಷ್ಟು ಮುಂಚೆ ಚಿಕ್ಕೋಳಿದಾಗ ಬರ್ತಾಯಿದ್ದಿದ್ದು ಅದು ಭಾನುವಾರದ ಬಾಡೂಟ ಅಂತ. ಅದರಲ್ಲಿ ಕುಕ್ಕೆಲ್ಲ ಮಾಡ್ತಾಯಿದ್ರಲ್ಲ ಅಂತ ಅದು ನೆನಪಾಯ್ತು ಗೈಸ್. ನಿಮ್ಮ ಸಂಡೇ ಹೇಗಿತ್ತು? ಎಲ್ಲರೂ ನಾನ್ ವೆಜ್ ತಿಂದ್ರ? ನಾನು ಬೆಳಗ್ಗೆ ಬಿರಿಯಾನಿ ತಿಂದ್ಬಿಟ್ಟು ಮನೆಯಲ್ಲೇ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ಅದು ಇದು ಓದ್ಕೊಂಡು ಹಾಗೆ ಟೈಮ್ ಪಾಸ್ ಆಯಿತು. ಮತ್ತು ನನಗೆ ಓಕೆ ಕ್ಲಿಯರಾಗಿ ಗೊತ್ತಾಯಿತು, ಓಕೆ ಇದಿಷ್ಟಿದೆ ಇದರಲ್ಲಿ ಅಂತ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆನೇ ವೀಡಿಯೋ ಮಾಡೋಣ ಅಂತ ಇದನ್ನು ಶೂಟ್ ಮಾಡ್ಕೊಂಡೆ ಗೈಸ್ ಇವಾಗ. ಸೊ ಇದಿಷ್ಟು ಗೈಸ್ ಅಬೌಟ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಸೊ ಗೈಸ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಎರಡನ್ನೂ ಟ್ರೈ ಮಾಡಿ. ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಎರಡನ್ನೂ ಟ್ರೈ ಮಾಡಿ. ಬಟ್ ಗೊತ್ತಿಲ್ಲ ಯಾರಿಗೆ ಹೇಗೆ ಕ್ಲಿಕ್ ಆಗುತ್ತೆ ಅಂತ. ಬಟ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸಜೆಸ್ಟ್ ಮಾಡೋದು ಯೂಟ್ಯೂಬ್. ಏನಕ್ಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ನಿಮಗೆ ಲಾಂಗ್ ಲಾಸ್ಟಿಂಗ್ ಇಲ್ಲ ಗೈಸ್. ಅದು ಐ ಡೋಂಟ್ ನೋ, ನಂಗೆ ಏನಕ್ಕೆ ಹಂಗೆ ಅನಿಸುತ್ತೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಅನಿಸುತ್ತೆ ಫ್ಯೂಚರ್ ಇಲ್ಲ ಅಂತ, ಕಂಪೇರ್ ಟು ಯೂಟ್ಯೂಬಿಗೆ ಕಂಪೇರ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ಏನೇನೂ ಸಿಗಲ್ಲ ಗೈಸ್. ಸೊ ಬೆಟರ್ ಗೋ ವಿತ್ ದ ಯೂಟ್ಯೂಬ್. ಸೊ ನೀವು ವಿತೌಟ್ ಫೇಸ್ ನೀವು ಏನೇ ಮಾಡಿ, ಇಟ್ಸ್ ಓಕೆ. Go with the YouTube, open your channel, open your cooking vlogs or traveling vlogs, food vlogs. ಸೊ ಈ ಥರ ತುಂಬ ಡಿಫ್ರೆಂಟ್ ಇದೆ ಗೈಸ್. ಮತ್ತು ನಾನು ನೋಡಿರುವ ಪ್ರಕಾರ 2026 ವಿಮೆನ್ಸ್ ಕ್ರಿಯೇಟರ್ಸ್ ಜಾಸ್ತಿ ಇದ್ದಾರೆ ಅಂತ. ಸೊ ಅದು ನೋಡಿದೆ, ವಿಮೆನ್ಸ್ ಆಲ್ಮೋಸ್ಟ್ ಅಂದರೆ ಕಂಪೇರ್ ಟು ಪ್ರೀವಿಯಸ್ ಇಯರ್ಸ್, ದಿಸ್ ಇಯರ್ ವಿಮೆನ್ ಕ್ರಿಯೇಟರ್ಸ್ ಸ್ವಲ್ಪ ಜಾಸ್ತಿ ಇದ್ದಾರೆ ಅಂತ. ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ವಿತೌಟ್ ಫೇಸ್ ಇದೆಲ್ಲ ಸ್ವಲ್ಪ ಐಡಿಯಾಸ್ ಬರುತ್ತಲ್ವ ಜನಗಳಿಗೆ ಇವಾಗ. ಸೊ ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ವಿತೌಟ್ ಫೇಸ್ ಅಲ್ಲ, ಯಾರಿಗೆ ಗೊತ್ತಾಗುತ್ತೆ ಏನು ಅಂತ. ಸೊ ಮನೇಲಿರೋರು ಹಾರ್ಡ್ ವರ್ಕ್ ಮಾಡ್ಕೊಂಡು ಏನೋ ಒಂದು ಮಾಡಿಕೊಂಡು ಏನೋ ಒಂದು ಟ್ರೈ ಮಾಡ್ತಾ ಇರ್ತಾರೆ. ಸೊ ಆ ವಿಮೆನ್ಸ್ಗೆ ಹ್ಯಾಟ್ಸ್ ಆಫ್. ಸೊ ಗೈಸ್ ಆ್ಯಕ್ಚುಲಿ ತುಂಬ ಕಷ್ಟ ಇದೆ. ಯೂಟ್ಯೂಬ್ ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ ಫಾರ್ ವರ್ಕಿಂಗ್ ವಿಮೆನ್ಸ್. ಯಾರು ವರ್ಕ್ ಮಾಡ್ತಾಯಿಲ್ಲ ಅವ್ರು ಓಕೆ ಆರಾಮ್ಸೆ ಮನೇಲಿ ತುಂಬ ಟೈಮ್ ಇರುತ್ತೆ ಅವ್ರಿಗೆ ಶೂಟ್ ಮಾಡ್ಕೊಳೋದಕ್ಕಾಗಲಿ ಎಡಿಟ್ ಮಾಡ್ಕೊಳೋದಕ್ಕಾಗಲಿ ಇಲ್ಲ. ನನಗೆ ಗೈಸ್ ಆಗ್ತಾಯಿಲ್ಲ, ಟೈಮ್ ಸಾಲ್ತಾಯಿಲ್ಲ. ಬಟ್ ಐ ಆಮ್ ಎಂಜಾಯಿಂಗ್. ನನಗೆ ತುಂಬ ಖುಷಿ ಕೊಡ್ತಾಯಿದೆ, ತುಂಬ ಒಂಥರ ಸ್ಟ್ರೆಸ್ ರಿಲೀಫ್ ಅನಿಸ್ತಾ ಇದೆ ನನಗೆ ಯೂಟ್ಯೂಬ್ ವೀಡಿಯೋಸ್ ಮಾಡೋದು. ಸೊ ಇವಾಗ ಟಚ್ ವುಡ್ ಆ್ಯಕ್ಚುಲಿ ಗೈಸ್ ಇವಾಗ 1 ಮಂತ್ ಆಗಿದೆ ಎಕ್ಸಾಕ್ಟಾಗೆ. ಸೊ ಹೀಗೆ 1 ವರ್ಷ ಆಗಲಿ, ಆಮೇಲೆ ನಮ್ಮ ಚಾನಲ್ ಎಲ್ಲಿರುತ್ತೆ ನೋಡುವ ಅಲ್ವಾ. ಗೈಸ್ ಎಲ್ಲರೂ ಏನು ಊಟ ಮಾಡಿದ್ರಿ? ಎಲ್ಲರೂ ಆರಾಮಿದ್ದೀರಾ? ಕಾಫಿ ಆಯಿತಾ, ತಿಂಡಿ ಆಯಿತಾ, ಊಟ ಆಯಿತಾ? ಐ ಆಮ್ ಸೋ ಸಾರಿ ಗೈಸ್, ನನಗೆ ಆ್ಯಕ್ಚುಲಿ ಟೈಮ್ ಸಿಗ್ತಾ ಇಲ್ಲ. ಬಟ್ ನನ್ನ ಟೈಮ್ ನಿಮಗೆ ಕೊಡ್ತಾ ಇದ್ದೀನಿ ಅಲ್ವಾ ಗೈಸ್. ಸೊ ಥ್ಯಾಂಕ್ ಮೀ. ಗೈಸ್ ನೀವು ಎಲ್ಲರೂ ಏನು ಅಡುಗೆ ಮಾಡಿದ್ದೀರಾ? ನಾನ್ ವೆಜ್ಜೇ ಇರುತ್ತೆ ಆಬ್ವಿಯಸ್ಲಿ ಸಂಡೇ. ಯಾರು ನಾನ್ ವೆಜಿಟೇರಿಯನ್ಸ್ ಇರ್ತೀರಾ? ಎಲ್ಲರ ಮನೇಲೂ ಇವತ್ತು ನಾನ್ ವೆಜ್ ಇರುತ್ತೆ ಗೈಸ್. ವಿಲ್ ಗೋ ವಿತ್ ಅಪ್ಡೇಟ್ಸ್ ಕೊಟ್ಟಿಲ್ಲ ಅಲ್ಲ ಇವತ್ತು. ಐ ಆಮ್ ಸೋ ಸಾರಿ ಗೈಸ್. 8:14 ಆಗೋಗಿದೆ. ಲೆಟ್ ಮಿ ಶೋ ಇದರಲ್ಲಿ ಅಪ್ಡೇಟ್ ಆಗಿಲ್ಲ. ಟೋಟಲ್ ವ್ಯೂಸ್ ಬಂದು 15.8K ಇದೆ. ಎಷ್ಟು ಕಾಣಿಸುತ್ತಾ? ಟೋಟಲ್ ವ್ಯೂಸ್ 15.8K, ವಾಚ್ ಟೈಮ್ 186, ಸಬ್ಸ್ಕ್ರೈಬರ್ಸ್ 160+. ಇದರಲ್ಲಿ ಇದು ಬಂದು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಅದು ಗೈಸ್ 28 hours ನಮಗೆ ಏನು ಹೇಳ್ತಾರೆ ಅಪ್ಲೋಡ್ ಆಗುತ್ತೆ, ಅಪ್ಡೇಟ್ ಆಗುತ್ತೆ. ಬಟ್ ಯೂಟ್ಯೂಬ್ನಲ್ಲಿ ಗೈಸ್ 215 ಸಬ್ಸ್ಕ್ರೈಬರ್ಸ್ ಟೋಟಲ್. ಥ್ಯಾಂಕ್ ಯು ಸೋ ಮಚ್ ಗೈಸ್. 496 ಹೋಗಿದೆ ಒಂದು, ಇನ್ನೊಂದು 11K ಹೋಗಿದೆ, ಇನ್ನೊಂದು ಬಂದು 332 ಒಂದು ಹೋಗಿದೆ, ಇನ್ನೊಂದು 305 ಒಂದು ಹೋಗಿದೆ, 203 ಒಂದು ಹೋಗಿದೆ, 739 ಅದೊಂದು ಹೋಗಿದೆ.
ಗೈಸ್ ವ್ಯೂಸ್ ಬರ್ತಾ ಇದೆ ನನಗೆ, ಬಟ್ ಕಾಮೆಂಟ್ಸ್ ಬರ್ತಾ ಇಲ್ಲ, ಲೈಕ್ಸ್ ಬರ್ತಾ ಇಲ್ಲ. ಲೈಕ್ಸ್ ಬರ್ತಾ ಇದೆ ಬಟ್ ಕಾಮೆಂಟ್ಸ್ ಬರ್ತಾ ಇಲ್ಲ ನನಗೆ ಯಾರಿಂದನೂ. ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ, ಜಸ್ಟ್ ವಿಡಿಯೋ ಇದು ಬರ್ತಾ ಇದೆ ಅಷ್ಟೇ. ಮತ್ತು ಅವರಲ್ಲಿ ಕೇಳಿದ್ರು, ಐ ಮೀನ್ ಡಿಸ್ಕ್ರಿಪ್ಷನ್ ಕೇಳಿದ್ರು, ವಿಡಿಯೋ ಡಿಸ್ಕ್ರಿಪ್ಷನ್. ನಾನು ಅದರಲ್ಲಿ ಏನು ಹಾಕಿದ್ದೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂಸ್ ಆ್ಯಂಡ್ ಲೈಕ್ಸ್ ಆ್ಯಂಡ್ ಕಾಮೆಂಟ್ಸ್ ಇದು 4 ಆ್ಯಡ್ ಮಾಡಿದ್ದೆ ನಾನು. ಯಾಕಂದರೆ ಹೇಳಿದ್ರೆ ಇವಾಗ ನಾವು ಅಂದರೆ ಪ್ರಮೋಷನ್ ಸಬ್ಸ್ಕ್ರಿಪ್ಷನ್ ಅಲ್ಲ, ಪ್ರಮೋಷನ್ ಡಿಸ್ಕ್ರಿಪ್ಷನ್ ಅಂತ ಏನೋ ಒಂದಿರುತ್ತೆ. ಕಾಲ್ ಬರ್ತಾ ಇದೆ, ಸಾರಿ. ಪ್ರಮೋಷನಲ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ. ಸೊ ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೆ ಈ 4 ಸಬ್ಸ್ಕ್ರೈಬರ್. ಮೇನ್ ನನ್ನ ಟಾರ್ಗೆಟ್ ಬಂದು ಸಬ್ಸ್ಕ್ರೈಬರ್ಸ್, ವ್ಯೂಸ್, ಲೈಕ್ಸ್ ಆ್ಯಂಡ್ ಕಾಮೆಂಟ್ಸ್ ಅಂತ. ಸೊ ಅದರಲ್ಲಿ 2 ಬರ್ತಾ ಇದೆ, ಇನ್ನು 2 ಬರ್ತಾ ಇಲ್ಲ, ಲೈಕ್ಸ್ ಮತ್ತು ಇದು. ಸೊ ನನ್ನ ಥಿಂಕಿಂಗ್ ಅದು 10,000 ಜನದಲ್ಲಿ ಒಬ್ಬರಾದ್ರೂ ಕಮೆಂಟ್ ಮಾಡೋದು ಬೇಡವಾ ಅಂತ ಗೈಸ್. ನೋಡೋಣ ಅಲ್ವಾ, ಇದು ಏನು ಅಂತ ಅಲ್ವಾ, ಜುಗಾಡಿದ್ಯಾ ಏನೋ ಇದರಲ್ಲಿ, ಏನೋ ಗೊತ್ತಿಲ್ಲ ನನಗೆ. ಹಂಗೇನಾದ್ರು ಇದಾದರೆ ಗೋವಿಂದ 3,000 3,000 ಗೈಸ್. 2 ಸಲ ಹಾಕಿರೋದು ನಾನು 7,000 ಗೋವಿಂದ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಹುಷಾರಾಗಿ ಮಾಡ್ಬೇಕಷ್ಟೇ, ಏನೇ ಮಾಡ್ಬೇಕಂತ ಹೇಳಿದ್ರು ಗೈಸ್. ಆ್ಯಕ್ಚುಲಿ ನಾನು ಫಸ್ಟ್ ತೊಗೊಂಡೆ 3,500ಗೆ. ಅದರಲ್ಲೂ ನನಗೆ ಡೆಬಿಟ್ ಕಾರ್ಡ್ ಸ್ವೈಪ್ ಮಾಡಿ ತೊಗೊಂಡಿದ್ದು. ಆಮೇಲೆ ಮತ್ತೆ ಇನ್ನೊಂದು ಸಲ ನೋಡ್ತೀನಿ ಆ ಫಂಡ್ಸ್ ಆ್ಯಡ್ ಆಗಿಲ್ಲ. ಓಕೆ ಮೇ ಬಿ ಫಂಡ್ಸ್ ಆ್ಯಡ್ ಆಗಿಲ್ಲ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸಲ ಮಾಡಿದೆ. ಒಂದೇ ಸಲ ಟೋಟಲ್ 7,000 ಬಂದ್ಬಿಡೋದು ಅದು. ಹಂಗಾಯ್ತು ಗೈಸ್. ಹಾಗಾಗಿ ಓಕೆ ನಾನು 7,000 ಅಲ್ವಾ ಅಂದ್ಬಿಟ್ಟು ಒಂದು 4 ವೀಡಿಯೋಸನ್ನು ನಾನು ಇದು ಮಾಡ್ಕೊಂಡಿದ್ದೆ ಅಷ್ಟೇ. ಯಾವುದೊಂದು 1K ಮೇಲೆಲ್ಲ ಯಾವುದು ಹೋಗಿದೆ ಅದೆಲ್ಲ ನಾನು ಆ್ಯಡ್ಸಲ್ಲಿ ಹಾಕ್ಕೊಂಡಿರೋದೆ. ಸೊ ಅದು ಆಡಿಯನ್ಸ್ಗೆ ಆ್ಯಡ್ ಅಂತ ಹೋಗುತ್ತೆ, ಅವ್ರಿಗೆ ಕೆಳಗಡೆ ಫುಲ್ ವೀಡಿಯೋನೇ ಹೋಗುತ್ತೆ, ಬಟ್ ಕೆಳಗಡೆ ಆ್ಯಡ್ ಅಂತ ಅವ್ರಿಗೆ ಒಂದು ಲೈನಲ್ಲಿ ಹೀಗಿರುತ್ತೆ ಗೈಸ್. ನೀವೆಲ್ಲ ನೋಡಿರ್ತೀರಲ್ಲ ಯೂಟ್ಯೂಬ್ನಲ್ಲಿ ಆ್ಯಡ್ಸ್ ಅಂತೆಲ್ಲ ಬರುತ್ತಲ್ಲ, ಸೊ ಆ ಥರ ಪಾಪಪ್ ಆಗುತ್ತೆ ಅವ್ರಿಗಷ್ಟೇ. ಸೊ ಗೈಸ್ ನೋಡೋಣ, ಇನ್ನು ಮಾರ್ಚ್ 14th ವಿಲ್ ವೆಯ್ಟ್, ಓಕೆನಾ. ಸೊ ಗೈಸ್ ಇದಾಗಿತ್ತು ಇವತ್ತಿನ ದಿಸ್ ಒನ್ ಅಪ್ಡೇಟ್ಸ್. ಸೊ ಎಲ್ಲರೂ ನನಗೆ ವಿಶ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ವಿಶ್ ಮಾಡಿದ್ದಕ್ಕೆ. ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ. ಸೊ ಗೈಸ್ ಆ್ಯಕ್ಚುಲಿ ನನಗೆ ಏನು ಗೊತ್ತಾ, ಮುಂಚೆ ಇವಾಗ 40 ಸಬ್ಸ್ಕ್ರೈಬರ್ಸ್ ಇದ್ದಿಲ್ಲ, 41 ಸಬ್ಸ್ಕ್ರೈಬರ್ಸ್ ಇದ್ದರು, ಎಕ್ಸಾಕ್ಟ್ 41 ಸಬ್ಸ್ಕ್ರೈಬರ್ಸ್ ಇದ್ದರು. ಸೊ ಅವಾಗ ನಾನು ಮನೆಗೆ ಬಂತ, ನನಗೆ ಯಾವಾಗ ಮನೆಗೆ ಹೋಗಲಿ ನಾನು ಇದು ನನ್ನ ಐಪ್ಯಾಡ್ ಕ್ಯಾರಿ ಮಾಡ್ತಿರ್ಲಿಲ್ವಲ್ಲ, ಅವಾಗ ಮನೆಗೆ ಯಾವಾಗ ಹೋಗಲಿ, ಎಷ್ಟು ವಾಚ್ ಟೈಮ್ ಬಂದಿರುತ್ತೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ಅಂತ ಅದು ಒಂಥರ ಕ್ಯೂರಿಯಾಸಿಟಿ. ಮತ್ತು ಒಬ್ಬರು ಮಾಡಿದ್ರು ಅಷ್ಟೇ, ವಾಚ್ ಟೈಮ್ ನನಗೆ 1 hour ಹೋಗಿದ್ರು ಅಷ್ಟೇ. ಅದು ನೋಡಿದಾಗ ಸಖತ್ ಖುಷಿ ಆಗ್ಬಿಟ್ಟಿರ್ತಿತ್ತು ನನಗೆ. ಎಷ್ಟು ಖುಷಿ ಆಗೋದು, ಥ್ಯಾಂಕ್ ಯು ಗೈಸ್ ಅಂತ ಎಷ್ಟು ನಾನು ಎಲ್ಲ ವೀಡಿಯೋಸ್ನಲ್ಲೂ ಹೇಳ್ತಾ ಇದ್ದೀನಿ. ಬಟ್ ಇದು ಬಂದು ನಾನು ಪೇ ಮಾಡಿ ತೊಗೊಂಡಿರೋದಲ್ವಾ. ಆ್ಯಕ್ಚುಲಿ ಆಡಿಯನ್ಸಿಗೆ ಕ್ಲಿಕ್ ಮಾಡಿ ನೋಡ್ತಾ ಇರೋದು ಹೌದು, ಇನ್ಯಾರೋ ಕುತ್ಕೊಂಡು ಓಕೆ ಇದು ಇಷ್ಟೇ ವ್ಯೂಸ್ ಬರಬೇಕು, ಇದು ಇಷ್ಟೇ ಸಬ್ಸ್ಕ್ರೈಬರ್ಸ್ ಕೊಡಬೇಕು ಅಂತ ಪೇಯ್ಡ್ ಕೊಡ್ತಾರಲ್ಲ, ಅದು ಮಾಡ್ತಾ ಇಲ್ಲ. ಎನಿ ಹೌ ಆಡಿಯನ್ಸಿಗೆ ಕ್ಲಿಕ್ ಮಾಡ್ತಾ ಇರೋದು ಹೌದು, ಬಟ್ ನನಗೆ ಖುಷಿ ಸಿಗ್ತಾ ಇಲ್ಲ, ಗೊತ್ತಿಲ್ಲ ಏನಕ್ಕಂತ ಹೇಳಿದ್ರೆ. ಗೊತ್ತಿಲ್ಲ ನನಗೆ. ಮೇ ಬಿ ನನಗೆ ಅದು ನನ್ನ ಮೈಂಡಲ್ಲಿ ಇದೆಲ್ಲ, ಓಕೆ ನಾನು ಪೇ ಮಾಡಿ ಇದು ಮಾಡಿರೋದು, ಮಿನಿಟ್ ಚೆಕ್ ಮಾಡಬೇಕು ಅಂತ ಇದೆಲ್ಲ. ಸೊ ಹಾಗಾಗಿ ನನಗೆ ಮೇ ಬಿ ಖುಷಿ ಆಗ್ತಾ ಇಲ್ಲ. ಬಟ್ ಎನಿ ಹೌ ಐ ಪೇಯ್ಡ್, ನಾನು ಪೇ ಮಾಡಿ ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರು ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಗೈಸ್ ಅದು ಇನ್ನೊಂದೇನಂತ ಹೇಳಿದ್ರೆ, ಇವಾಗ ನಾನು ಒಂದು ವಿಡಿಯೋ ಪ್ರಮೋಟ್ ಮಾಡ್ಕೊಂಡಿರ್ತೀನಲ್ಲ, ಅದೊಂದೇ ವಿಡಿಯೋ ಹೋಗೋದು ಅವ್ರಿಗೆ, ಬೇರೆ ಯಾವುದೇ ವೀಡಿಯೋಸ್ ಹೋಗಲ್ಲ. ಹಾಗಾಗಿ ಒಂದೇ ವಿಡಿಯೋಗೆ ನಮಗೆ ವ್ಯೂಸ್ ಬರುತ್ತೆ, ವಾಚ್ ಟೈಮ್ ಬರುತ್ತೆ, ಎಲ್ಲ ಒಂದೇ ವಿಡಿಯೋ ಬರೋದು. ಏನಕ್ಕಂತ ಹೇಳಿ ನಾನು ಒಂದೇ ವಿಡಿಯೋ ಪ್ರಮೋಟ್ ಮಾಡ್ಕೊಂಡಿರ್ತೀನಲ್ವಾ, ಸೊ ನನ್ನ ಬೇರೆ ವೀಡಿಯೋಸ್ ಅವ್ರಿಗೆ ಹೋಗಲ್ಲ. ಅವ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಹೋಗುತ್ತೆ ನನ್ನ ಬೇರೆ ವೀಡಿಯೋಸ್. ಅದಕ್ಕೆ ಅದು ಸ್ವಲ್ಪ ನೋಡಬೇಕು ಗೈಸ್. ಹೀಗೆ ನಡೀತಾ ಇದೆ ನನ್ನ ಯೂಟ್ಯೂಬ್, ನನ್ನ ಇನ್ಸ್ಟಾಗ್ರಾಮ್. ಗೈಸ್ ಇನ್ಸ್ಟಾಗ್ರಾಮಲ್ಲಿ ನಾನು ಕೊಲಾಬೋರೇಷನ್ಗೆ ನಾನು ಐ ಆಮ್ ಓಪನ್ ಟು ಕೊಲಾಬೋರೇಟ್ ಅಂತ ಒಂದು ಆಪ್ಷನ್ ಇದೆ ಇದರಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ. ಅದನ್ನೇ ಹೇಳಿಬಿಡ್ಲಾ ಹೇಗೆ ಅಂತ. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಗೈಸ್, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ 3 ಡಾಟ್ಸ್ ಇರುತ್ತಲ್ಲ ರೈಟ್ ಸೈಡು, ಆ 3 ಡಾಟ್ಸ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಟ್ಟಿಂಗ್ಸ್ ಆ್ಯಂಡ್ ಆ್ಯಕ್ಟಿವಿಟಿ ಅಂತ ಆಪ್ಷನ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನೀವು ಕ್ರಿಯೇಟರ್ ಟೂಲ್ಸ್ ಆ್ಯಂಡ್ ಕಂಟ್ರೋಲ್ ಇಲ್ಲಿರುತ್ತೆ, ಇಲ್ಲೇ ಸೆಟ್ಟಿಂಗ್ಸ್ ಆ್ಯಂಡ್ ಆ್ಯಕ್ಟಿವಿಟಿಲಿ ಕ್ರಿಯೇಟರ್ ಟೂಲ್ಸ್ ಆ್ಯಂಡ್ ಕಂಟ್ರೋಲ್ಸ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಎಕ್ಸ್ಕ್ಯೂಸ್ ಮೀ ಸಾರಿ ಗೈಸ್, ನಿಮಗೆ ಬ್ರ್ಯಾಂಡೆಡ್ ಕಂಟೆಂಟ್ ಅಂತ ಒಂದಿರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಇರುತ್ತೆ. ನೀವು ಎಲಿಜಿಬಲ್ ಇದ್ದರೆ ಎಲಿಜಿಬಲ್ ಅಂತ ರೈಟ್ ಕ್ಲಿಕ್ ಬಂದಿರುತ್ತೆ. ಸೊ ಅದರಲ್ಲಿ ನಿಮಗೆ ಎಷ್ಟೊಂದು ಬ್ರ್ಯಾಂಡ್ ಸಿಗುತ್ತೆ ಗೈಸ್. ಅದರಲ್ಲಿ ನೀವು ಇಲ್ಲ ನೀವೇ ಸರ್ಚ್ ಮಾಡ್ಕೊಬೋದು. ನೈಕ್ ಆಗಿರ್ಬೋದು, ನೀತಿ ಆಗಿರ್ಬೋದು, ಯಾವುದೇ ಬ್ರ್ಯಾಂಡಲ್ಲಿ ನೀವು ಸರ್ಚ್ ಮಾಡಿ ರಿಕ್ವೆಸ್ಟ್ ಕಳಿಸಿದ್ರೆ ಅವರು ನಿಮ್ಮ ಪೋರ್ಟ್ಫೋಲಿಯೋ ಚೆಕ್ ಮಾಡಿ, ಐ ಮೀನ್ ನಿಮ್ಮ ಪ್ರೊಫೈಲ್ ಚೆಕ್ ಮಾಡಿ, ದೇ ವಿಲ್ ಗೆಟ್ ಬ್ಯಾಕ್ ಟು ಯು ಇಫ್ ದೇ ಆರ್ ಇಂಟ್ರೆಸ್ಟೆಡ್. ದೇ ವಿಲ್ ಗಿವ್ ವಾಟ್ ಎವರ್ ಪ್ರಾಡಕ್ಟ್ಸ್ ಅದೆಲ್ಲ ಕೊಟ್ಬಿಟ್ಟು ನಿಮಗೆ ಓಕೆದು ವಿಡಿಯೋ ಮಾಡಿಕೊಡಿ ಅಂತ ಹೇಳಿ ಕೊಡ್ತಾರೆ. ಸೊ ಇದಿಷ್ಟೇ ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಮಾಡ್ಕೊಂಡಿರೋಂಥ ಸೆಟ್ಟಿಂಗ್ಸ್. ಸೊ ಗೈಸ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಸೊ ಎಲ್ಲರೂ ತುಂಬ ಊಟ ಮಾಡಿ ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಸೊ ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಅಂಟಿಲ್ ಆಲ್ ಆಫ್ ಯು ಟೇಕ್ ಕೇರ್. Bye guys, good night friends, take care, stay with me.